ಚಕ್ರಪಾಣಿ ಭೋಗೀಂದ್ರ ಭೋಗಮಣಿ ರಂಜಿತ ಪುಣ್ಯಮೂರ್ತೆ ಯೋಗೀಶ ಶಾಶ್ವತ ಶರಣ್ಯ ಭವಾಬ್ಧಿಪೋತ ಲಕ್ಷ್ಮೀಂದ್ರ ಸಿಂಹ ಮಮ ದೇಹಿ ಕರಾವಲಂಬಂ ಮಮ ದೇಹಿ ಕರಾವಲಂಬಂ ಮಮ ದೇಹಿ ಕರಾವಲಂಬಂ Mèo mà ngủ được hả? ಅಣ್ಣ ನೀನ್ ಬರ್ತಾ ಬರ್ತಾ ಅತಿ ಆಯ್ತು. ಅತಿ ಆಯ್ತು? ನಾನೇನು ಮಾಡಿದೆ? ಈಗ ನೀನ್ ಮಾಡಿದ್ದು ನಾನ್ ನೋಡಿಲ್ಲ ಅನ್ಕೊಂಡ್ಯಾ? ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳಮ್ಮ. ನೀನ್ ದಿನ ಇಷ್ಟೊಂದು ಸಿಗರೇಟ್ ಸೇರ್ತಿದ್ರೆ ನೀನ್ ಆರೋಗ್ಯದ ಬಗ್ಗೆ ಯೋಚನೆ ಮಾಡಿದ್ಯಾ? ಅಣ್ಣ ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ ಗತಿ. ಇನ್ನೊಂದ್ ಸ್ವಲ್ಪ ಜೋರಾಗಿ ದಬಾಯಿಸಿ ಹೇಳಿ ಮೇಡಮ್. ಇವ್ರ ಕಾರಲ್ಲಿ ಕೂತಾಗ ಆ ಸೈಲೆನ್ಸರ್ ಹೊಗೆಗಿಂತ ಇವ್ರ ಸಿಗರೇಟ್ ಹೊಗೆನೆ ಜಾಸ್ತಿ ಆಗ್ಬಿಟ್ಟಿದೆ ನಮಗೆ. ಕರೆಕ್ಟ್ ಆಗಿ ಹೇಳಿದ್ರಿ ಅಂಕಲ್. ನಾನೇನಾದ್ರೂ ಹೇಳಿದ್ರೆ ನನ್ ಮೇಲೆ ರೇಗ್ತಾನೆ.
ಆಕ್ಚುಲಿ ಈ ಸಿಗರೇಟ್ ಕಂಡ್ರೆ ನಂಗೆ ಆಗೋದಿಲ್ಲ, ಅದಕ್ಕೋಸ್ಕರ ಅವಾಗ ಹೋಗಿ ಸುತ್ತಾ ಇರ್ತೀನಿ. ರೇವತಿ, ನಿಮಗೋಸ್ಕರ ಸಿಗರೇಟ್ ಬಿಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ? ನೀನು ಒಳ್ಳೆ ಅಣ್ಣ. ಪೀಟರ್, ಹೋಗೋಣ? ಓಕೆ ಸರ್. ಬನ್ನಿ ಸರ್. ಅಣ್ಣ, ದಿನ ಹೇಳೋಗೆ ಕತೆ ಹೇಳ್ಬೇಡ. ಇವತ್ತು ನೀನು ಊಟಕ್ಕೆ ಬರಲೇಬೇಕು. ಆಯ್ತಮ್ಮ, ಬೇಗ ಬರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಬಾಯ್ ಬಾಯ್. ಓ ಮೈ ಗಾಡ್, ಆಗ್ಲೇ 10 ಕಾಲ ಆಗೋಗಿದೆ. ಮಾವ ಹೋಗ್ಬಿಡ್ಲ ಏನೋ. ರೇವತಿ, ಮಾವ ಹೊರಟೋದ್ರ? ನೀನ್ ದೊಡ್ಡ ಮೊಮ್ಮಗ ಎದ್ದಿಲ್ಲ ಅಂತ ಕಾಯ್ತಾ ಕೂತಿರ್ತಾರೆ. ತಮಾಷೆ ಮಾಡಬೇಡ ರೇವತಿ, ಮಾವ ಹೋದ್ರು ಅಲ್ವಾ ಅಷ್ಟೇ ಹೇಳು. ಅಣ್ಣ ಹೋಗಾಗ್ಲೇ 1 ಗಂಟೆ ಆಯ್ತು. ನೀನ್ ಬಂದ ನೆಬ್ಬಿಸ್ಬಾರ್ದಾ? ನೀನ್ ಎತ್ತಂಗೆ ನಾನೇ ನಿನ್ ಹೆಂಡತಿ ಅನ್ಕೊಂಡ್ಯಾ? ಹೆಂಡತಿ ಈಗಲ್ದೆ ಹೋದ್ರು ಮುಂದೆ ಆಗ್ಬೇಕಲ್ವಾ? ಪ್ರಕಾಶ್, ಇನ್ನೊಂದು ಹೇಳ್ಬೇಡ. ರೇವತಿ, ತಬ್ಲಿ ಅಂತ ಮನೇಲಿ ತಂದಿಟ್ಕೊಂಡಿದ್ಕೆ ನಿನ್ ಯಾಕೋ ಅತಿ ಆಗೋಯ್ತು. ರೇವತಿ, ಈ ನಡುವೆ ನೀನು ತುಂಬಾ ಅವಮಾನ ಮಾಡ್ತಾ ಇದ್ಯಾ. ಅಂತ ಮಾನ ಮರ್ಯಾದಿರೋನು ನಮ್ ಹಂಗಲ್ ಬಿಟ್ಟಿ ಕುಳಿತಿನದ್ ಬಿಟ್ಟು ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೊಳ್ಳೋದ್ ಕಲ್ತ್ಕೊ. ಅದು ನಾನ್ ಏನ್ ಹೇಳ್ಬೇಕಾಗಿಲ್ಲ, ನಮ್ಮ ಮಾವ ಹೇಳಿ ಅವ್ರು ಹೇಳಿದ ಕ್ಷಣನೇ ನನ್ನ ಮನೆ ಬಿಟ್ಟು ಹೋಗ್ತೀನಿ. ಆಹಾ, ಈ ಕೋಪಕ್ಕೇನು ಕಡಿಮೆ ಇಲ್ಲ. ಹೋಗ್ ಬೇಗ ಲುಚ್ಕೊಂಬ, ಕಾಫಿ ಕೊಡ್ತೀನಿ. ಹೌದು ಜನ, ಅದು ನಾನು. ಯಾಕೆ ನೀನ್ ಹಲ್ಲು ಜನ? ನಾನೊಂಥರ ಸಿಂಹ ಇದ್ದಾಗೆ, ಮೃಗರಾಜ. ಸಿಂಹ ಎಲ್ಲಾದ್ರೂ ಹಲ್ಲು ಜನ ನೋಡಿದ್ಯಾ ಅಥವಾ ಕೇಳಿದ್ಯಾ? ಓಹೋ, ನೀನ್ ಸಿಂಹನಾ? ಎಸ್, ಐ ಆಮ್ ಎ ಮ್ಯಾನ್. ಸಿಂಹ ಏನೋ ಸರಿ, ಹಾಗಾದ್ರೆ ನೀನ್ ಇರ್ಬೇಕಾದ ಜಾಗ ಇದಲ್ವಲ್ಲ? ಇನ್ನೊಂದು ಕಾನಲ್ಲ? ಅಲ್ಲ, ಮೈಸೂರು ಝೂನಲ್ಲಿ. ರೇವತಿ, ಇದಕ್ಕೇನ್ ಕಮ್ಮಿ ಇಲ್ಲ. ಸಿಂಹ ಅಂದ್ರೆ ಸಿಂಹ, ಕೋತಿ. ರೇವತಿ, ಸುಮ್ಮನೆ ಕೂತ್ಕೊಂಡಿದ್ದಲ್ಲ, ಸ್ವಲ್ಪ ತಿನ್ಬಾರ್ದ? ನಿಂದಾಯ್ತಲ್ಲ, ಹೋಗ್ ಮಲ್ಕೋಗ್. ಮಾವ ಬರ್ಲಿ, ಆಮೇಲೆ ಮಲ್ತೀನಿ. ಊಟ ಆದ್ಮೇಲೆ ಏನ್ ಕಾಯೋದು? ಹೋಗ್ ಮಲ್ಕೋಗು. ನೀವು ನನ್ನ ಅರ್ಥನೇ ಮಾಡ್ಕೊಂಡಿಲ್ಲ ರೇವತಿ. ಬೆಳಗಿನ ಕೋಪ ಇನ್ನೂ ಹೋಗಿಲ್ವಾ? ನಿನ್ಮೇಲೆ ನನ್ ಕೋಪ? ಸ್ವಲ್ಪ ಜವಾಬ್ದಾರಿ ಬರ್ಲಿ ಅಂತ ರೇಗಿಸ್ತೀನಿ ಅಷ್ಟೇ. ನನ್ ಕೆಲಸ ನಾನು ಮಾಡ್ತಾನೆ ಇಲ್ವಾ? ನಿನ್ಮೇಲೆ ನನ್ ಕೋಪ ಇಲ್ಲ. ನನಗ್ ಗೊತ್ತಿಲ್ವಾ ರೇವತಿ ನಿನ್ ಮನ್ಸು ಎಂತದ್ದು ಅಂತ. ಅದಕ್ಕೆ ನೀನೇನ್ ಹೇಳಿದ್ರು ನನ್ ಬೇಜಾರೇ ಮಾಡ್ಕೊಳ್ಳೋದಿಲ್ಲ. ಹಾಗಂತ ಹೀಗೆ ಬೇಜವಾಬ್ದಾರಿಯಿಂದ ಕಾಲ ಕಳಿಬೇಕು ಅಂತ ತೀರ್ಮಾನ ಮಾಡಿದ್ಯಾ? ನನ್ ಕೆಲಸ ನಾನು ಮಾಡ್ತಾನೆ ಇಲ್ವಾ? ಏನ್ ಮಾಡ್ದೆ? ಸುಮ್ನೆ ಊರು ಸುತ್ಕೊಂಡ್ ಬಿದ್ದಿದ್ಯಾ ಅಷ್ಟೇ. ನಿರ್ಮಲಾ ಎಸ್ಟೇಟ್ನ ವಯಸ್ಸು ಕೊಟ್ಟಿದ್ದಕ್ಕೆ 3 ತಿಂಗಳಲ್ಲಿ ಮಾಡಿದ್ಯಲ್ಲ ನಿರ್ನಾಮ. ನಾನ್ ಹೋಗೋದಕ್ಕಿಂತ ಮುಂಚೆ ಆ ಪ್ರದೀಪ ಎಲ್ಲ ನಮ್ಗೆ ನೀರು ಕುಡ್ದಿದ್ದ. ಕೋತಿ ತಿಂದು ಮೇಕೆ ಭಾಗವಡ್ಸಂಗಾಯ್ತು ನನ್ನ ಪರಿಸ್ಥಿತಿ. ಬಗ್ಗಿ ಮಗ ಕೈಲಾಗದೆ ಇದ್ದವನು ಮೈ ಪರ್ಚ್ಕೊಂಡು ಅನ್ನೋ ಹಾಗೆ ಅವ್ರನ್ನ ಬೈತಿದ್ಯಾ? ಅವರು ನಮ್ಗೆ ಎಸ್ಟೇಟ್ ನಲ್ಲಿ ಕೂಲಿ ಕೆಲಸ ಮಾಡ್ಕೊಂಡು ಬಿಟ್ಟಿರೋ ಪ್ರದೀಪ ನನ್ಗಿಂತ ಹೆಚ್ಚಾಗ್ಬಿಟ್ಟ ನಿನಗೆ? ಅವ್ರ ಹೆಸರು ಹೇಳಕ್ಕೂ ಯೋಗ್ಯತೆ ಇಲ್ಲ ನಿಮ್ಗೆ. ರೇವತಿ, ಹಂಗೆ ಮಾತಾಡ್ತಾ ಇದ್ಯಾ ನೀನು? ಹದ್ಮೇಳ್ತಾ ಇರೋದು ನಾನಲ್ಲ, ನೀನು. ಪ್ರದೀಪ್ ಕಷ್ಟಪಟ್ಟು ದುಡ್ಡು ತಿಂತಿದ್ದಾರೆ, ನೀನ್ ಹಾಗೆ ಬಿಟ್ಟಿ ತಿನ್ಕೊಂಡು ಬಿದ್ದಿಲ್ಲ. ರೇವತಿ, ಬಾಯ್ ಬಂದಾಗೆಲ್ಲ ಮಾತಾಡ್ಬೇಡ. ನನ್ ಕೋಪ ಬಂದ್ರೆ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಾಗೋದಿಲ್ಲ. ಏನೋ ಮಾಡ್ತೀಯಾ? ಕೊಂದ್ಬಿಡ್ತೀಯಾ? ನಿನ್ಗೆ ಧೈರ್ಯ ಇದೆಯಾ? ಕೆಡಬೇಡ ರೇವತಿ, ಕೆಡಬೇಡ. ಪ್ರಕಾಶ್, ಪ್ರಕಾಶ್! ಏನ್ ಮಾಡ್ತಾ ಇದ್ದೀರಾ? ಏನ್ ಪ್ರಕಾಶಪ್ಪ, ಒಳ್ಳೆ
ನೋಡ್ದು ಸೋಮಣ್ಣ, ಇವನ್ಗೆಷ್ಟು ಕೊಬ್ಬಿದೆ ಅಂತ. ಇವತ್ತು ಅಣ್ಣ ಬರ್ಲಿ, ಈ ಮನೇಲಿ ಇವನಿರ್ಬೇಕು, ಇಲ್ಲ ನಾನಿರ್ಬೇಕು. ಏನಪ್ಪ ಯಾವಾಗಲೂ ನಿದೇ ಆಗೋಯ್ತು, ದಿನ ಕಿತ್ತಾಡದೆ. ಪ್ರಕಾಶ್ ಅವ್ರೆ, ನಿಜವಾಗ್ಲೂ ನಿಮ್ದು ಯಾಕೋ ಜಾಸ್ತಿ ಆಯ್ತು. ಹೋಗಿ ಮಲ್ಕೊಳ್ಳಿ, ದೊಡ್ಡವ್ರು ಬರೋ ಹೊತ್ತಾಯ್ತು. ರೇವತಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ದಯವಿಟ್ಟು ಈ ವಿಷಯನ ನಾವು ಹೇಳ್ಬೇಡ. ನೋಡಿ ಪ್ರಕಾಶ್ ಅವ್ರೆ, ಸುಮ್ಮನೆ ಇನ್ ಮುಂದೆ ಅಮ್ಮನ ಹತ್ರ ಜಗಳ ಕಾಲ್ ಕೇಳ್ಕೊಂಡು ಹೋಗ್ಬೇಡಿ. ಅಮ್ಮರ ನಾ ಬರಲ್ಲ. ಸರಿ ಸೋಮಣ್ಣ. ಮನೆಗೆ ಬೇಗ ಹಾಕೊಂಡು ಇಷ್ಟೊತ್ತಲ್ಲ ಎಲ್ಲಿಗೆ ಹೋಗಿದ್ದೆ? ನೋಡಿ, ನೀವಂತ ನನ್ ಸುತ್ತಾಡಕ್ಕೆಲ್ಲ ಕರ್ಕೊಂಡೋಗಿಲ್ಲ. ಮನೇಲಿ ಕೂತು ಕೂತು ಬೇಜಾರಾಗಿತ್ತು, ಸುಮ್ನೆ ಎಷ್ಟೇ ಸುತ್ತಾಡಕ್ ಹೋಗಿದ್ದೆ. ಏನೋ ಇಷ್ಟೊತ್ತಲ್ಲಿ ಎಸ್ಟೇಟ್ ಸುತ್ತಾಡು ಅಂತ ಏನೇ ಆಗಿತ್ತು ನಿನಗೆ? ಹೇಳಿದ್ನಲ್ಲ, ಮನೇಲಿ ಕೂತು ಕೂತು ಬೇಜಾರಾಗಿತ್ತಂತ. ಏನೇನು ಸೆಂಟ್ ವಾಸನೆ ಬರ್ತಿದೆ? ಸೆಂಟ್ ವಾಸನೆನಾ? ನನ್ನ ಹತ್ರನಾ? ಎಲ್ಲ ನಿಮ್ ಬಾಯಿಂದ ಬರ್ತಿರ್ಬೇಕು. ಏನ ನನ್ನ ಹತ್ರನ? ನಾ ಇನ್ನು ಗುಂಡೆ ಹಾಕಿಲ್ಲ, ಸಿಗರೇಟ್ ವಾಸನೆ ಬೇರೆ ಬರ್ತಿದೆಯಲ್ಲ. ಸುಮ್ನೆ ಏನೋ ಮತ್ತೆ ಆಯಾಸ ಮಾಡ್ಕೋಬೇಡಿ, ಬನ್ನಿ ಮನ್ಗೋಗೋಣ. ನಡಿ, ಗುಂಡೆ ಹಾಕಿದ್ರೆ ಬೇರೆ ಜ್ಞಾಪಿಸ್ಬಿಟ್ಟಿದ್ಯಾ, ಅಂಗಡಿ ಬೇರೆ ಬಾಗಿಲು ಹಾಕಿಬಿಡ್ತೇವೆ, ಒಂದು ಕ್ವಾಡ್ ಹಾಕೊಂಡು ಬೇಗ ಬಂದ್ಬಿಡ್ತೀವಿ. ನಡಿ ನಡಿ. ಅಣ್ಣ, ನಾನು ನಿನ್ಗೆ ಎಷ್ಟು ಸರಿ ಹೇಳಿದ್ದೀನಿ ನನಗೆ ಆ ಊಟಕ್ಕೆ ಕಾಯ್ಬೇಡ ಅಂತ. ನನ್ನ ಮಾತು ನೀನು ಯಾವತ್ತಾದ್ರೂ ಕೇಳಿದ್ಯಾ? ಅಣ್ಣ, ಪ್ರತಿದಿನ ನೀನ್ ಲೇಟಾಗಿ ಬರೋದು ತಪ್ಪಲ್ಲ, ನಾನ್ ನಿನಗೋಸ್ಕರ ಕಾಯೋದು ತಪ್ಪಲ್ಲ, ನೀನ್ ನನಗ್ ಬೈಯೋದು ತಪ್ಪಲ್ಲ. ಬಾ ತಿಂಡಿ ತಿನ್ನೋಣ. ಯಾಕೆ ಹಾಗೆ ನೋಡ್ತಾ ಇದ್ಯಾ? ಏನಿಲ್ಲ, ನನಗೆ ತಾಯಿ ನೀರು ಕೊಡ್ತೇನ ನೀಗಿಸ್ಬಿಟ್ಟಮ್ಮ. ಅಣ್ಣ, ಇಷ್ಟೊಂದು ಎಮೋಷನ್ ಆದ್ರೆ ಹಾಗೆ. ತಿಂತೀನಿ. ನೀ ತಿನ್ಬೇಕು. ನೀ ತಿನ್ನೋಣ. ಈಗ ನೀನ್ ನನ್ನ ತಾಯಿ ಆಗ್ಬಿಟ್ಟೆ. ರೇವತಿ, ಇವತ್ತಿಷ್ಟು ಹಚ್ಚ ಹಸಿರಾಗಿ ಸುಂದರವಾಗಿ ಕಾಣ್ತಾ ಇರೋ ಪ್ರಕೃತಿ ನಿನ್ನೆ ಒಳಗೆ ಬಹಳ ಬರಗಾಲಿನ ತರ ಇತ್ತು. ಹೌದಾ? ಯಾಕೆ? ಯಾಕೆಂದ್ರೆ ನೀನಿರಲಿಲ್ಲ, ಅದಕ್ಕೆ. ಮಾತಲ್ಲೇ ರಸಿಕತೆ ತುಂಬ್ತೀರಾ, ನನ್ನ ಹತ್ರ ಇಷ್ಟು ಮಾತಾಡ್ತೀರಾ. ಆದ್ರೆ ಏನ್ ನಾನಿನ್ನ ತಗಿಲಿ ಬೇರೆಯವ್ರ ಹತ್ರ ಮೂಕ ಅಂತ ತಿಳ್ಕೊಂಡ್ಬಿಡ್ತೀಯಾ? ಹೇಳು, ಯಾರ ಹತ್ರ ಏನ್ ಮಾತಾಡ್ಬೇಕು ಅಂತ? ಯಾರ ಹತ್ರನೂ ಮಾತಾಡ್ಬೇಡಿ, ನಮ್ಮ ಅಣ್ಣನ ಹತ್ರ ಬಂದು ನಮ್ಮ ಮದ್ವೆ ವಿಷಯ ಮಾತಾಡಿ. ನಿಮ್ಮ ಅಣ್ಣನ ಹತ್ರನಾ? ನಾನು? ನೀವೇ? ಯಾಕೆ? ಹಾ ಮಾತಾಡ್ತೀನಿ. ಆಮೇಲೆ ಅವ್ರು ನನ್ನ ಹತ್ರ ಆಸ್ತಿ ಅಂತಸ್ತು ಅಂತ ಭಾಷಣ ಬಗ್ಗೆ ಶುರು ಮಾಡ್ಬಿಡ್ಲಿ, ಅವ ನಾ ಏನ್ ಮಾಡ್ಲಿ ಹೇಳು? ಪ್ರೀತಿನೇ ನಮ್ಮ ಆಸ್ತಿ ಅಂತ ಹೇಳಿ. ಹೇಳ್ತೀನಿ. ಆಗ ಅವರು ಎಲ್ಲಿ ನಿನ್ ಪಾಲಿನ ಆಸ್ತಿ ಅಂದ್ರೆ ಹ್ಯಾಕ್ ತೋರಿಸ್ಲಿ? ಹೀಗ್ ತೋರಿಸಿ. ನಿಮ್ಮ ಅಣ್ಣನ ಊಟ ಹೀಗ್ ತೋರಿಸ್ಲಾ? ನನ್ ಮೇಲ್ ಪ್ರೀತಿ ಇದ್ರೆ ಇದನ್ನೆಲ್ಲ ಅನುಭವಿಸ್ಬೇಕು. ಅದ್ ಸರಿ ಬಿಡು. ನಿಮ್ಮ ಅಣ್ಣ ನನ್ನ ಸ್ಥಿತಿ ನೋಡಿ ಪೊಲೀಸ್ ಅಂತ ಕರೆಸಿ ನನ್ 4 ಹೋದ್ರೆ ನನ್ ಗತಿ ಗೋವಿಂದ. ಪ್ರದೀಪ್, ಪ್ರೀತಿಸೋದು ಮುಖ್ಯ ಅಲ್ಲ, ಅದನ್ನ ಉಳಿಸ್ಕೊಳ್ಳೋದು ಮುಖ್ಯ. ಎಷ್ಟೇ ಅಡ್ಡಿ ಆತಂಕ ಬಂದ್ರು ಅದನ್ನ ಮೆಟ್ಟಿ ನೀಬೇಕು. ಓಕೆ ಬಾಲ್ ನನ್ ಕೈಲೇ ಇರ್ಬೇಕಾದ್ರೆ ಗೋಲ್ ಹೊಡೆಯೋದು ಯಾವ ಕಷ್ಟ ಹೇಳು? ಅದಿರ್ಲಿ, ಆ ಪ್ರಕಾಶ್ ಆಗಿದ್ದಾನೆ? ಅವನೇ ನನ್ಗೊಂದು ದೊಡ್ಡ ಕಷ್ಟ ಆಗಿದೆ. ಪ್ರದೀಪ್, ನೀವು ಬೇಗ ಬಂದು ನಮ್ಮ ಅಣ್ಣನ ಹತ್ರ ಮಾತಾಡಿಲ್ಲ ಅಂದ್ರೆ ಅವ್ನು ನಮ್ಮ ಅಣ್ಣನ ತಲೆ ಕೆಡ್ಸೋದು ಗ್ಯಾರಂಟಿ. ಆಲ್ರೈಟ್ ರೇವತಿ, ನೀನೇ ಎಷ್ಟೊಂದು ಧೈರ್ಯ ತುಂಬಬೇಕಾರೆ ನಾನ್ ಬಂದು ನಿಮ್ಮ ಅಣ್ಣನ ಹತ್ರ ಮಾತಾಡದೇ ಇದ್ರೆ ನಮ್ ಪ್ರೈವತ್ ಬಿಟ್ಟು ನಾನೇ ಅಡ್ಡಿ ಬಂದಂಗಾಗುತ್ತೆ. ನಾನು ಆದಷ್ಟು ಬೇಗ ಬಂದು ನಿಮ್ಮ ಅಣ್ಣನ ಹತ್ರ ಮಾತಾಡ್ತೀನಿ. ಓಕೆ? ಅವ್ನಿಗೆ ಸ್ವಲ್ಪ ಅವಕಾಶ ಸಿಕ್ಕಿದ್ರೆ ಸಾಕು.
ನಿಮ್ಮ ಅಣ್ಣನ್ ಗಿಲ್ದೆ ಇರೋದೆಲ್ಲ ಹೇಳಿ ಹೊಳೆ ಬಿಡ್ತಾನೆ. ನಾನಿನ್ ಬರ್ಲಾ? ಸದ್ಯಕ್ಕೆ ಹೋಗು ಅಂದ್ರೆ ನನಗೆ ಬೇರೆ ವಿಧಿನೇ ಇಲ್ಲ. ಏಯ್, ನಾಳೆ ಬೇಗ ಬರ್ತೀನಿ. ಓಕೆ, ಬಾಯ್ ಬಾಯ್. ವಾಚ್ಮನ್ ಕೆಲಸ ಏನಾದ್ರು ಮಾಡ್ತಿದ್ಯಾ? ವಾಚ್ಮನ್ ಕೆಲಸ ಅಲ್ಲ, ಈ ಊರನ್ನ ವಾಚ್ ಮಾಡ್ತಾ ಇದ್ದೀನಿ. ಅಂದ್ರೆ ಅಂದ್ರೆ ನೀನೆಲ್ಲಲ್ಲಿ ಹೋಗ್ತಾ ಇದೀಯಾ, ಯಾರು ಮೀಟ್ ಮಾಡ್ತಾ ಇದೀಯಾ ಅನ್ನೋದನ್ನ ವಾಚ್ ಮಾಡ್ತಾ ಇದ್ದೀನಿ. ನನ್ನ ವಾಚ್ ಮಾಡಕ್ಕೆ ನೀನೇ ನನ್ನ ಬಾಡಿ ಗಾರ್ಡ? ಈ ಬಾಡಿಗೆ ನಾನೊಂಥರ ಗಾರ್ಡನೇ. ಪ್ರಕಾಶ್, ನೀನ್ ಅತಿ ಆಯ್ತು. ನಿಂತ್ಕೋ. ನಮ್ಮ ಎಸ್ಟೇಟ್ ಅಲ್ಲಿ ಕೆಲಸ ಮಾಡ್ಕೊಂಡು ಕೂಲಿ ಕೈ ಚಾಚೋ ಪ್ರದೀಪ ನಿನ್ನ ತಪ್ಕೊಂಡ್ರೆ ಅತಿ ಅಲ್ಲ, ಆದ್ರೆ ನಾನು ಮಾತಾಡಿದ್ದೆ ಅತಿ ಆಗುತ್ತಾ? ಅದು ನನ್ನ ಪರ್ಸನಲ್, ಅದಕ್ಕೂ ನಿಮ್ಗೂ ಸಂಬಂಧ ಇಲ್ಲ. ಪರ್ಸನಲ್ ಆಗಿದ್ರೆ ಚೆನ್ನಾಗಿರುತ್ತೆ, ಆದ್ರೆ ಪಬ್ಲಿಕ್ ಆದ್ರೆ ನೋಡ್ರಿ, ನೀನು ನನ್ ಬಾಯಿನ ಮುಚ್ಚಿಸ್ಬೋದು, ಆದ್ರೆ ಚೌದ ಬಾಯಿನ ಮುಚ್ಚೋಬೇಕಂತ. ನಾನು ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ಪ್ರದೀಪ್ನೆ ಪ್ರೀತಿಸ್ತಿದೀನಿ, ಅವನ್ನೇ ಮದುವೆನೂ ಮಾಡ್ಕೋತೀನಿ. ಓಹೋ, ನಿಮ್ಮಿಬ್ರು ಲವ್ ಎಷ್ಟು ದೂರ ಮುಂದುವರೆದಿದ್ಯೋ? ಎಲ್ಲ ನೀನೇ ನೋಡಿದ್ಯಲ್ಲ, ಇನ್ನೂ ನಿಂಗೆ ಅರ್ಥ ಆಗ್ಲಿಲ್ವಾ? ಅರ್ಥ ಆಗಿದೆ ರೇವತಿ, ಆದ್ರೆ ಅರ್ಥ ಮಾಡ್ಕೊಂಡು ಸುಮ್ಮನಿರೋಷ್ಟು ದಡ್ಡ ನಾನಲ್ಲ. ಏನ್ ಮಾಡ್ತೀಯಾ? ಏನ್ ಮಾಡ್ತೀನಿ? ನಿಮ್ಮಿಬ್ರು ವಿಷಯನು ಮಾವು ಹೇಳ್ತೀನಿ. ಅಂದ್ರೆ ಬ್ರೋಕರ್ ಕೆಲಸ ಮಾಡ್ತೀಯಾ? ರೇವತಿ, ಪ್ರಕಾಶ್, ನಮ್ಮಿಬ್ರು ಪ್ರೀತಿ ಮಧ್ಯೆ ಹುಳಿಯಿಂದ ಪ್ರಯತ್ನ ಪಟ್ರೆ ನೀನ್ ನನ್ ಸಾಯ್ಸಕ್ ಬಂದಿದ್ದ ವಿಷಯನ ಅಣ್ಣನ್ ಹೇಳಿ ಮನೆಯಿಂದ ಹೊರಗಾಕ್ತೀನಿ. ಆಹಾ, ಅಷ್ಟೊಂದು ಧೈರ್ಯ ಇದೆಯಾ ನಿನಗೆ? ಅಷ್ಟು ಮಾತ್ರ ಅಲ್ಲ, ಮಾಲಿನ ಸಾಕ್ಷಿಯನ್ನಾಗಿ ಇಟ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಹುಷಾರ್. ಆಲ್ರೈಟ್ ರೇವತಿ, ಈ ಪ್ರಕಾಶ್ ಏನು ಅಂತ ಸಮಯ ಬರ್ಲಿ ತೋರಿಸ್ತೀನಿ. ಇನ್ನೂ ರೆಡಿ ಆಗಿದ್ದಾನೆ. 5 ನಿಮಿಷದಲ್ಲಿ ರಿಪೇರಿ ಮಾಡ್ಬಿಡ್ತೀನಿ ಸರ್. 5 ನಿಮಿಷ ಅಂತ ಅರ್ಧ ಗಂಟೆ ಆಯ್ತು. ಅದೇನಾಗಿದೆ ಬೇಗ ನೋಡಯ್ಯ, ಹೊಟ್ಟೆ ಬೇರೆ ಹಚ್ಚಿತಾ ಇದೆ. ಪ್ರಾಬ್ಲಮ್ ಏನು ಅಂತಾನೆ ಗೊತ್ತಾಗ್ತಿಲ್ಲ ಸರ್. ಪ್ರಾಬ್ಲಮ್ ಏನು ಅಂತ ಗೊತ್ತಾಗಿದ್ರೆ ನಾನು 5 ನಿಮಿಷದಲ್ಲಿ ರಿಪೇರಿ ಮಾಡ್ಬಿಡ್ತಿರ್ಲಿಲ್ವಾ? ಏನು ಪ್ರಾಬ್ಲಮ್ ಏನು ಅಂತ ಗೊತ್ತಾಗಿಲ್ವಾ? ಮತ್ತೆ ಅರ್ಧ ಗಂಟೆಯಿಂದ ಏನ್ ಮಾಡ್ತಾ ಇದೆಯಾ? ಬೇಜಾರು ಮಾಡ್ಕೋಬೇಡಿ ಸರ್, ನೀವು ಹೀಗೆ ಸಿಗರೇಟ್ ಸೇರ್ತಾ ಇರಿ, ನಾನು ತಕ್ಷಣ ರಿಪೇರಿ ಮಾಡ್ಬಿಡ್ತೀನಿ. ಮುಖ್ಯ ಬಾಯ್, ಕಾರ್ ಸೈಲೆನ್ಸರ್ ಹೋಗ್ಯಾಗಂತೂ ನನ್ ಬಾಯಲ್ಲಿ ಬರೋ ಸಿಗರೇಟ್ ಹೋಗಿನ ಜಾಸ್ತಿ ಅಂತ ರೇವತಿ ನೀನೇ ಕಂಪ್ಲೇಂಟ್ ಮಾಡ್ತಾ ಇದ್ದೆ. ಏನ್ ಮಾಡ್ಲಿ ಸರ್, ಹೇಳ್ಬೇಕಾದ್ ನನ್ ಡ್ಯೂಟಿ. ಹೇಳ್ದೆ ಕಾರ್ ರೆಡಿ ಮಾಡೋದು ನಿನ್ ಡ್ಯೂಟಿ, ಮೊದಲು ಅದನ್ನ ಮಾಡು. ಈ ಕಾರ್ ರಿಪೇರಿ ಆಗಲ್ಲ ಸರ್. ಯಾಕೆ? ಮತ್ತೆ ಈಗ ಪ್ರಶ್ನೆ ಕೇಳ್ತಿದ್ರೆ ಕಾರ್ ಯಾವ ಸರ್ ರಿಪೇರಿ ಮಾಡೋದು ನಾನು? ಓ, ಅದೇನಾಗಿದೆ ಬೇಗ ನೋಡ, ಸುಮ್ಮನೆ ಸರಳ ಮಾಡ್ಬೇಡ. ನೀನು ಇವತ್ತು ಕಾರ್ ರೆಡಿ ಮಾಡೋದಿಲ್ಲ, ನನ್ಗೆ ಹೊಟ್ಟೆ ಬೇರೆ ಹಸಿತಾ ಇದೆ, ನಾನು ನಡ್ಕೊಂಡು ಹೋಗ್ತೀನಿ. ನೀನ್ ಕಾರ್ ರೆಡಿ ಮಾಡ್ಕೊಂಡು ಬಾ. ಇನ್ನೊಂದು 5 ನಿಮಿಷ ಇರಿ ಸರ್, ಇಲ್ಲ ಅಂದ್ರೆ 4-5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಹುಷಾರ್. ನೀನ್ ನಡ್ಕೊಂಡು ಇರೋದು ನಾನು ನಡ್ಕೊಂಡು ಹೋಗೋದೇ ವಾಸಿ ಅನ್ಸುತ್ತೆ. ಯಾವ್ದೋ ಮೋಟರ್ ಬೈಕ್ ಬರ್ತಾ ಇರೋ ಶಬ್ದ ಕೇಳಿಸ್ತಾ ಇದೆ. ಏನ್ ಸರ್, ಗಾಡಿ ಟ್ರಬಲ್? ನೀವೇನ್ ಮೆಕ್ಯಾನಿಕ್? ಯಾಕೆ? ಅಲ್ಲ, ಟ್ರಬಲ್ ಅಂತ ಕೇಳಿದ್ರಲ್ಲ. ಅಂದ್ರೆ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿದೆ. ಪ್ರತಾಪ್, ಅರ್ಧ ಗಂಟೆಯಿಂದ ಅವಸ್ಥೆ ಕೊಡ್ತಾ ಇದೀವಿ, ಇನ್ನೂ ಸರಿಯಾಗಿಲ್ಲ. ಐಸಿ, ಈಗ ನನ್ನಿಂದ ಏನಾದ್ರು ಹೇಳಿ. ಈ ಕಾರ್ ಸ್ವಲ್ಪ ರಿಪೇರಿ ಮಾಡ್ಕೊಡ್ತೀರಾ ಸರ್? ಸುಮ್ಮನೆ ನೀವು ಹಾಗೆ ಸಮಯ ಇಲ್ಲ ಸಂದರ್ಭ ಏನೇನೋ ಮಾತಾಡ್ಬಿಡ್ತಾನೆ. ಅಂದಾಗೆ ನಾನು ರೇವತಿ ಎಸ್ಟೇಟ್ ಇದೆಯಲ್ಲ, ಅದು ಓನರ್. ನಾನು ಗಿರಿಮಲ ಎಸ್ಟೇಟ್ ಮಾಲೀಕ. ಪೀಟರ್, ರೇವತಿ ಎಸ್ಟೇಟ್ ಕಾರ್ ಡ್ರೈವರ್. ನೈಸ್ ಮೀಟಿಂಗ್. ಪ್ಲೀಸ್ ಟು ಮೀಟ್ ಯು. ನಾನು ಮನೆ ತಮ್ಮ ಸ್ವಲ್ಪ ಡ್ರಾಪ್ ಅಂತ ಬನ್ನಿ. ಅದಕ್ಕೇನಂತೆ? ನೀವು ಫೋಟೋಗ್ರಾಫರ? ಹೌದು. ನಿಮಗೆ ಹೇಗೆ ಗೊತ್ತಾಯ್ತು? ಕ್ಯಾಮ್ರಾ ಬ್ಯಾಗ್ ನೋಡೋದಲ್ಲ, ಹಾಗೆ ಗೊತ್ತಾಯ್ತು. ವೈಲ್ಡ್ ಲೈಫ್ ಫೋಟೋಗ್ರಫಿ ಇಸ್ ಹಾಬಿ. ಯಾಕೆ ನಿಮ್ಮ ಮನುಷ್ಯ ಫೋಟೋ ತೆಗೆದಿಲ್ವಾ? ತೆಗಿತೀನಿ, ವೆರಿ ರೇರ್. ನನ್ನ ಮನಸ್ಸಿಗೆ ಇಷ್ಟವಾದ ಫೋಟೋ ಮಾತ್ರ ನಾನು ತೆಗೆಯೋದು. ಈ ಕ್ಯಾನ್ ಜೊತೆ ನಾನು ತೆಗಿತೀನಿ ಸರ್. ಯಾಕೆ? ಅಲ್ಲ, ಅರ್ಧ
ಗಂಟೆಯಿಂದ ಕಾರ್ ರಿಪೇರಿ ಆಗ್ಲಿಲ್ವಲ್ಲ ಆ ಕೋಪಕ್ಕೆ ನಮ್ಮ ಯಜಮಾನರು ನಾಳೆಯಿಂದ ನನ್ನ ಕೆಲಸಕ್ಕೆ ಇಟ್ಕೋತಾರೋ ಇಲ್ವೋ ಅಂತ ಅನುಮಾನ ಬಂದ್ಬಿಟ್ಟಿದೆ ಸರ್. ಅದಕ್ಕೆ ಈಗಲೇ ಫೋಟೋ ತೆಗೆದ್ಬಿಡಿ ಸರ್. ಸಾರಿ ಸರ್. ಗಾಡಿ ಕಂಡೀಷನ್ ಇಟ್ಕೊಳ್ಳದೆ ಇರೋದಕ್ಕೆ ಇದೇ ನಿಮ್ಗೆ ಶಿಕ್ಷೆ. ನೀನ್ ಹೇಗಾದ್ರು ಬಾ, ನಾನಂತೂ ಹೋಗ್ತೀನಿ. ಬನ್ನಿ ಸರ್, ಹೋಗೋಣ. ಬನ್ನಿ ಸರ್. ನನ್ನ ಫೋಟೋ ವಿಚಾರ ಸರ್. ಸಮಯ ಬರ್ಲಿ, ಬಂದಾಗ ಫೋಟೋ ತೆಗಿತೀನಿ. ಸರ್ ಮರಿಬೇಡಿ ಸರ್. ಸರ್ ಮರಿಬೇಡಿ. ಪ್ರತಾಪ್ ಅಂತ ನನ್ನ ಫ್ರೆಂಡ್. ಹಲೋ ಹಲೋ. ಪ್ರತಾಪ್, ಯಾಕಲ್ಲ ಲೇಟು? ಕಾರ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಹಾಗೆ ಬರೋದು ಲೇಟ್ ಆಯ್ತು. ಹೌದಾ? ಬ್ಯೂಟಿಫುಲ್. ನಿಮ್ಗೆ ಕಾಡು ಪ್ರಾಣಿ ಅಂದ್ರೆ ತುಂಬಾ ಇಷ್ಟನಾ? ಮನುಷ್ಯ ಹೆಸರಿರೋ ಪ್ರಾಣಿಗಳಿಗಿಂತ ವನ್ಯ ಮೃಗಗಳು ಎಷ್ಟು ವಾಸಿ. ವೆಲ್ ಸೆಡ್ ರೇವತಿ. ಅಫ್ಕೋರ್ಸ್ ಯು ರೈಟ್ ಮಿಸ್ ರೇವತಿ. ನನಗೂ ಅಷ್ಟೇ ಈ ವನ್ಯ ಮೃಗಗಳು ಅಂದ್ರೆ ಪಂಚಪ್ರಾಣ. ಹಾ, ಹೇಳೋದು ನೋಡ್ತಿದ್ದೆ. ಇವ್ರು ನಮ್ಮ ಪಕ್ಕದ ಎಸ್ಟೇಟ್ ಅಲ್ಲೇ ಇರೋದು. ಫ್ಯಾಂಟಾಸ್ಟಿಕ್ ಫೋಟೋಗ್ರಾಫರ್. ಒಳ್ಳೆ ಫೋಟೋಗ್ರಫಿ ಇವ್ರು ಹಾಬಿ. ಗುಡ್ ಹಾಬಿ. ಥ್ಯಾಂಕ್ ಯು ಮಿಸ್ ರೇವತಿ. ಬರೀ ಮಾತಲ್ಲಿ ನಿಲ್ಲಿಸ್ಬಿಡ್ತೀಯಾ ಅಥವಾ ಊಟ ಗಿಟ ನಾನು ಹಾಕ್ತೀಯಾ? ಸಾರಿ ಅಣ್ಣ, ಬನ್ನಿ ಊಟ ಮಾಡೋಣ. ಬನ್ನಿ ಪ್ರತಾಪ್, ಊಟ ಮಾಡೋಣ. ಇವತ್ತು ಬೇಡ ಮಿಸ್ಟರ್ ಅಶೋಕ್, ಇನ್ನೊಂದು ದಿನ ಬರ್ತೀನಿ. ಯಾಕೆ ಇವತ್ತು ನಮ್ಮಲ್ಲಿ ಊಟ ಮಾಡಿದ್ರೆ ನಾಳೆ ಕಣ್ಣು ಊಟ ಹಾಕ್ಬೇಕಾಗುತ್ತೆ ಅಂತನಾ? ಅವನು ಹಾಗೇನಿಲ್ಲ. ಒಂದ್ ವೇಳೆ ನೀವು ನಮ್ಮನೆಗೆ ಬಂದ್ರು ನೀವೇ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೇಕಷ್ಟೇ. ಯಾಕೆ? ಯಾಕೆಂದ್ರೆ ನಾನಿನ್ನು ಬ್ರಹ್ಮಚಾರಿ, ಅದಕ್ಕೆ. ಬೈ ದ ಬೈ, ನಿಮ್ ಪರಿಚಯ ಆಗಿದ್ದು ತುಂಬಾ ಸಂತೋಷ ಆಯ್ತು. ನನಗೂ ಅಷ್ಟೇ. ಆಗಾಗ ಮನೆ ಕಡೆ ಬರ್ತಾ ಇದೆ. ಈ ಮಣ್ಣಿನಲ್ಲಿ ಒಂದೊಂದು ಮೇಲೆ ಒಂದೊಂದು ಮನೆ ಇರುತ್ತೆ. ಒಬ್ರಿಗೊಬ್ರಿಗಾದ್ರೆ ತುಂಬಾ ಒಳ್ಳೇದು. ವೆಲ್ ಸೆಡ್ ಮಿಸ್ಟರ್ ಅಶೋಕ್. ನನ್ನ ಮನಸ್ಸಿನಲ್ಲಿರೋ ಮಾತನ್ನ ನೀವೇ ಹೇಳ್ಬಿಟ್ರಿ. ನಾನಂತೂ ಆವಾಗ ಬರ್ತಾನೆ ಇರ್ತೀನಿ. ನೀವು ಮೋಸ್ಟ್ ವೆಲ್ಕಮ್. ಈ ಮನೆ ನಿಂದೆ ಅನ್ಕೊಳ್ಳಿ. ಥ್ಯಾಂಕ್ ಯು ಮಿಸ್ಟರ್ ಅಶೋಕ್. ನಾನು ಬರ್ತೀನಿ. ಓಕೆ, ಬರ್ತೀನಿ ಮಿಸ್ ರೇವತಿ. ಬಾಯ್. ಬಾಯ್. ಯಾರೇ ನೀವು? ಇಲ್ಲಿ ಯಾಕೆ ಬರ್ಗಿದ್ದೀರಾ? ನಾನೇನಾದ್ರೂ ಡಿಕ್ಕಿ ಹೊಡೆದಿದ್ರೆ ಏನ್ ಗತಿ? ಐ ಆಮ್ ಶಂಕರ್, ಸಿಐಡಿ ಶಂಕರ್. ನೀವು ಸಿಐಡಿ ಇನ್ಸ್ಪೆಕ್ಟ್ರಾ? ಯಾಕೆ ಕಾಣಿಸ್ತಾ ಇಲ್ವಾ? ಹಾಗೇನಿಲ್ಲ, ಸುಮ್ಮನೆ ಕೇಳಿದೆ ಅಷ್ಟೇ. ಅಲ್ಲ ರೀ, ಹೀಗೆ ನಡು ರೋಡ್ ಹೋಗಿದ್ರೆ ಯಾರಾದ್ರೂ ಡಿಕ್ಕಿ ಹೊಡೆದ್ರೆ ಏನ್ ಗತಿ? ಗತಿ ಏನ್ರಿ? ತಾವುಗೆಲ್ಲ ಭಯ ಪಡಾಗಿದ್ರೆ ನಾವು ಡಿಪಾರ್ಟ್ಮೆಂಟ್ ಸೇರ್ತಾನೆ ಇರಲಿಲ್ಲ. ಸಾವಿನ ಜೊತೆ ಸಂಸಾರ ಆಡೋದೇ ನಮ್ ಧ್ಯೇಯ. ಹೌದು, ಈ ಊರಿಗೆ ಯಾಕೆ ಬಂದಿದ್ದು? ಹೆಣ್ಣೋಡಕ್ಕೆ. ಹೆಣ್ಣೋಡಕ? ಯಾರ ಮನೆಗೆ? ಹೆಣ್ಣೋರ್ ಮನೆಗೆ. ತಮಾಷೆ ಮಾಡ್ಬೇಡ್ರಿ. ಯಾಕೆ ಚೆನ್ನಾಗಿಲ್ವಾ? ಒಳ್ಳೆ ನಿಂತ್ಕೊಳ್ರಿ, ಒಬ್ಬನೇ ಬಿಟ್ಟು ಹೋಗ್ಬೇಡ್ರಿ. ನಿಮ್ಮಿಂದ ಒಂದ್ ಸಹಾಯ ಆಗ್ಬೇಕು. ಅದೇನು ಅಂತ ಮೊದಲು ಹೇಳಿ. ಈ ಫೋಟೋದಲ್ಲಿರೋ ವ್ಯಕ್ತಿ ನಿಮ್ಗೆ ಗೊತ್ತಾ? ಚೆನ್ನಾಗ್ ಗೊತ್ತು. ನಿಮ್ಮಿಂದ ಏನಾಗಬೇಕಾಗಿತ್ತು? ಆ ವಿಷಯ ಈಗಲೇ ಬಿಟ್ರೆ ಇಲ್ಲಾಗಿರೋಣ. ಅಂದಾಗೆ ನಿಮ್ಮ ಹೆಸರು? ಪ್ರತಾಪ್ ಅಂತ, ಈ ಎಸ್ಟೇಟ್ ಓನರ್. ನಿಮ್ಮಿಂದ ಒಂದ್ ಸಹಾಯ ಆಗ್ಬೇಕು. ಸ್ವಲ್ಪ ದಿನ ನಂಗೆ ಎಸ್ಟೇಟ್ ಆಗೋದಕ್ಕೆ ಅವಕಾಶ ಕೊಡ್ತೀರಾ? ಈಗಿನ ಕಾಲದಲ್ಲಿ ಮನುಷ್ಯನ್ ನಂಬಕ್ಕೆ ಆಗಲ್ಲ. ಅಂತದ್ರಲ್ಲಿ ನೀವು ಸಿಐಡಿ ಅಂತ ನಾನು ಹೇಗೆ ನಂಬೋದು? ಎಸ್, ದಿಸ್ ಇಸ್ ಮೈ ಐಡೆಂಟಿಫಿಕೇಶನ್. ಓಕೆ, ನಾನು ನಿಮ್ಮನ್ನು ನಂಬ್ತೀನಿ. ನೀವು ನನ್ನ ಗೆಸ್ಟ್ ಆಗಿ ಸ್ವಲ್ಪ ದಿನ ಇರ್ಬೋದು. ವೆಲ್ಕಮ್. ಥ್ಯಾಂಕ್ ಯು ಮಿಸ್ಟರ್ ಪ್ರತಾಪ್. ಬನ್ನಿ. ಥ್ಯಾಂಕ್ ಯು ವೆರಿ ಮಚ್. ಬಂದು ತುಂಬಾ ಹೊತ್ತಾಯ್ತಾ? ಇಲ್ಲ ಇಲ್ಲ, ಒಂದು 2 ಗಂಟೆ ಆಯ್ತು ಅಷ್ಟೇ. ಏನ್ ಮಾಡ್ಲಿ, ಬೇಗ ಬರ್ಬೇಕು ಅನ್ಕೋತೀನಿ. ಆ ಪ್ರಕಾಶ್ ಕಣ್ತಪ್ಸ್ ಬರೋಷ್ಟರಲ್ಲಿ ಸಾಕಾಗುತ್ತೆ. ಓ ಹೌದಾ? ನಾವು ಗೊತ್ತಿಲ್ಲ. ನಿಮ್ಗೇನ್ ಗೊತ್ತಿಲ್ವಾ? ಬಂದು ನಮ್ಮ ಅಣ್ಣನ ಹತ್ರ ಮಾತಾಡಿ ಅಂತ ಹೇಳ್ಕೊಂಡಿದ್ದೀನಿ. ನಾಳೆ ಬರ್ತೀನಿ, ನಾಡಿದ್ದು ಬರ್ತೀನಿ. ನಾನು ಬರ್ಬೇಕು ಅಂತಾನೆ ಎಷ್ಟೊಂದ್ಸಲ ಹೊರಡ್ತೀನಿ ಅಂತೆ. ಆದ್ರೆ ಕಡೆಗೊಂದ್ಸಲ ಆಗಿ ಸುಮ್ಮನೆ ಬರ್ತೀನಿ. ನಮ್ಮ ಅಣ್ಣ ನಿಮ್ಗೆ ಹೊಸಬ್ರಾ? ಮ್ಯಾನೇಜರ್ ಅನ್ನೋದ ಮರ್ತು ಬಂದ್ ಮಾತಾಡಿ. ಓಕೆ ರಂತಿ, ಸದ್ಯದಲ್ಲೇ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಓಕೆ? ಯಾವಾಗ? ಭರವಸೆನಾ? ಆದಷ್ಟು ಬೇಗ. ಪ್ರದೀಪ್, ಆ ಬೇಗ ಅನ್ನೋದು ಬೇಗ ಬರ್ಲಿ. ಏನಾದ್ರು ನೋಡಮ್ಮ, ಇದು ಕುರ್ಚಿ, ಇದು ಟೇಬಲ್, ಇದೊಂದು ನನ್ನ ಕಾಲ್ಗಳು. ಅದು ನನಗೆ ಚೆನ್ನಾಗಿ ಗೊತ್ತಿದೆ. ಇದು ಕುರ್ಚಿ, ಇದು ಟೇಬಲ್, ಇದು ಕಾಲು ಅಂತ. ನಾನು
ನಾನು ಕೇಳ್ತಾ ಇರೋದು. ನನ್ನ ಎದುರುಗಡೆನೆ ಟೇಬಲ್ ಮೇಲೆ ಕಾಲಿಟ್ಕೊಂಡು ಕಾಲು ಬೇರೆ ಎಲ್ಲ ಆಡ್ತಾ ಇದ್ಯಾ? ಕುರ್ಚಿ ಇರೋದು ಕೂತ್ಕೊಳ್ಳೋದಕ್ಕೆ, ಕಾಲುಗಳಿರೋದು ಅಳ್ಳಾಡ್ಸೋದಕ್ಕೆ. ನನಗೆ ಎದುರು ಮಾತಾಡೋಷ್ಟು ಧೈರ್ಯ ಬಂತು ನಿನ್ಗೆ? ನೋಡಮ್ಮ, ತಪ್ಪು ಮಾಡಿರೋರು ಎದ್ದುಕೊಳ್ತಾರೆ. ನಾನು ಯಾವುದೇ ತಪ್ಪು ಮಾಡಿಲ್ವಲ್ಲ. ಸುಮ್ಮನೆ ಹೊರಗೋಗ್ತೀಯ ಇಲ್ಲ ಒದ್ದು ಹೊರಗಾಕ್ಲ? ಸುಮ್ಮನೆ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡು. ಡೋಂಟ್ ಗೆಟ್ ಎಕ್ಸೈಟೆಡ್ ಅಟ್ ಆಲ್. ನಂಗೆ ಇದ್ದಕ್ಕಿದ್ದಾಗ ಎಷ್ಟೊಂದು ಧೈರ್ಯ ಬರಬೇಕಾದ್ರೆ ಇದಕ್ಕೆ ಏನಾದ್ರೂ ಬ್ಯಾಕ್ ಗ್ರೌಂಡ್ ಇರಬೇಕಲ್ವಾ? ಬ್ಯಾಕ್ ಗ್ರೌಂಡ್ ಅಂತ ಬ್ಯಾಕ್ ಗ್ರೌಂಡ್ ಒದ್ದು ಹೊರಗಾಕದ್ರೆ ಉಳಿಯೋದು ಒಂದೇ, ಖಾಲಿ ಗ್ರೌಂಡ್. ನೋಡವ್ವ, ನೀನೇನ್ ಬೇಕಾದ್ರೂ ಹೇಳ್ಕೋಬಹುದು, ನನ್ಗೇನು ಬೇಜಾರಿಲ್ಲ. ಆದ್ರೆ ನನಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಅದನ್ನ ಹೇಳಿದ್ಮೇಲೆ ನೀನೇನ್ ಬೇಕಾದ್ರೂ ಮಾಡ್ಕೋಬಹುದು. ಇಂಪಾರ್ಟೆಂಟ್ ವಿಷಯನ? ಏನದು? ಹೊಗಳೋದಕ್ಕೆ ನನ್ನ ನ್ಯಾಯ ಅಲ್ಲ. ನಾಯಿಗಾದ್ರೂ ನಿಯತ್ತಿರುತ್ತೆ, ನೀವು ನಿಯತ್ತಿದ್ರೆ ಹುಚ್ಚ ನಾಯಿ. ಹುಚ್ಚಿನ, ಆದ್ರೆ ಈ ಹುಚ್ಚಿನ ಕಚ್ಚೋದಕ್ಕಿಂತ ಮೊದಲು ಏನ್ ಹೇಳುತ್ತೆ ಅಂತ ಕೇಳಿಸ್ಕೊ. ಅದು ಸುಮ್ಮನೆ ನನ್ನ ತಂದೆನ ಪರೀಕ್ಷೆ ಮಾಡ್ಬೇಡ. ಏನದು? ದುಡ್ಡಿನ ವಿಷಯ ತಾನೆ? ದುಡ್ಡಿನ ವಿಷಯ ಅಲ್ಲ ಮಾವ, ಇದು ಅದಕ್ಕಿಂತ ಮುಖ್ಯವಾದದ್ದು. ಇನ್ನೇನು? ಮೋಟರ್ ಸೈಕಲ್ ಹಳೇದಾಗಿದೆ ಅಂತ ಅಷ್ಟೇ ತಾನೆ? ಅದು ಅಲ್ಲ ಮಾವ, ರೇವತಿ ವಿಷಯ. ರೇವತಿ ವಿಷಯನಾ? ನೋಡು, ನೀನು ಮತ್ತೆ ಮಗ ಅನಾಥ ಅನ್ನೋ ಕಾರಣಕ್ಕೋಸ್ಕರ ಮನೇಲಿ ಇಟ್ಕೊಂಡು ಅನ್ನ ಹಾಕ್ತಾ ಇದೀನಿ. ಸುಮ್ಮನೆ ತರಲೆ ಮಾಡಿದೆ ಎಚ್ಚೆಟ್ ಕೆಲಸ ನೋಡ್ಕೊಂಡು ಬಿದ್ದಿರು. ಅನ್ನೋದನ್ನ ಅದು ತೀರ್ಸಾಗತ್ತೆ. ಏನ್ ಮಾವ ಇದು? ನಾನೇನೋ ದುಕಾನಿ, ನೀನ್ ಅನ್ನ ಹಾಕ್ತಿರೋ ಉದಾರಿ ತರ ಮಾತಾಡ್ತಾ ಇದೆಯಲ್ಲ. ನೋಡು, ನಿಂದೆ ಯಾಕೋ ಜಾಸ್ತಿ ಆಗೋಯ್ತು. ಹೀಗೆ ಮಾತಾಡ್ತಾ ಇದ್ರೆ ಮನೆಯಿಂದ ಆಚೆಗೆ ಹಾಕ್ಬೇಕಾಗತ್ತೆ ಅಷ್ಟೇ. ಹೌದಾ? ಸರಿ ಬಿಡಾಗತ್ತೆ, ನಾನು ಇವಾಗ್ಲೇ ಮನೆ ಬಿಟ್ಕೊಂಡ್ಬಿಡ್ತೀನಿ. ಹೋಗೋ, ಹೋಗ್. ಅದೆಲ್ಲ ಹೋಗ್ತೀಯ? ಹೋಗಿ ಭಿಕ್ಷೆ ಬೇಡ್ಬೇಕಾಗತ್ತೆ ಅಷ್ಟೇ. ಭಿಕ್ಷೆ ನಾನು ಬರೋದಿಲ್ಲ, ನಿನ್ ಕೈ ಬೇಡಿಸ್ತೀನಿ. ಸುಮ್ಮನೆ ಹಚ್ಬೇಡ ಮಾವ, ಕೂಲ್ ಡೌನ್. ಹಚ್ಚಿದ್ರೆ ಆಯಾಸ ಆಗುತ್ತೆ. ಏನ್ ಅನ್ಸೇನು ಹುಡುಗ ಹಾಕಿದ್ರೆ ಇನ್ನೇ ಭಿಕ್ಷೆ ಬಿಡ್ಬೇಕು. ನಿಮಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀನು? ಬ್ಲಾಕ್ ಮೇಲ್ ಅಲ್ಲ ಮಾವ, ಇದು ನಿನ್ ಹಳೆ ಫ್ಲಾಶ್ ಬ್ಯಾಕ್ ಓಪನ್ ಮಾಡ್ತಾ ಇದ್ದೀನಿ. ನೀನು ಸಣ್ಣ ಹುಡುಗನಾಗಿದ್ದಾಗ ಸೈನ್ಸ್ ಹಿಸ್ಟ್ರಿನ ಆ ಡೈರಿ ಬರೆದು ಆ ಡೈರಿನ ಎಸ್ಟೇಟ್ ಇಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಮಾವ. ಬುದ್ಧಿಗೆ ಡೈರಿನ ತುಂಬಾ ಚೆನ್ನಾಗಿ ಬರೀತೀಯ. ಆ ಡೈರಿ ಇರೋದು ನನ್ನ ಬರೀತಾರೆ. ನೋಡು ಪ್ರಕಾಶ್, ಆ ಡೈರಿನ ನೀವು ಕೊಟ್ಬಿಡು. ನಿಮ್ಗೆ ಎಷ್ಟು ಹಣ ಬೇಕು? ಎಷ್ಟು ಹಣ ಬೇಕಲ್ಲ? ನೋಡು ಮಾವ, ನೋಡು ಎಕ್ಸಿಟ್ ಆಗ್ಬೇಡ. ನನಗೆ ನಿನ್ ಹಣ ಬೇಡ. ರೇವತಿ ಜೊತೆಲಿ ನನ್ನ ಮದುವೆ ಮಾಡ್ಬಿಡು. ವಾಟ್? ಓಕೆ ಪ್ರಕಾಶ್, ನನಗೂ ಸ್ವಲ್ಪ ದಿವಸ ನೀವು ಟೈಮ್ ಯೋಚನೆ ಮಾಡಿ ಹೇಳ್ತೀನಿ. ಆಯ್ತು ಮಾವ, ನೀವು ಸ್ವಲ್ಪ ದಿವಸ ಟೈಮ್ ಕೊಡ್ತೀನಿ. ಆದ್ರೆ ನಿಮ್ಮ ತೀರ್ಮಾನ ನನ್ನ ಪರವಾಗೇನೆ ಇರಬೇಕು. ಓಕೆ, ಹೇಳ್ತೀನಿ.
ರೇವತಿ, ಅಣ್ಣ ಮನೇಲಿಲ್ಲ. ಅದು ನನಗೆ ಗೊತ್ತು. ಪ್ರಕಾಶ್ ಕೂಡ ಮನೇಲಿಲ್ಲ. ಅದು ನನಗೆ ಗೊತ್ತು. ಈ ಸಮಯ ನೋಡೇ ನಾನು ಬಂದಿರೋದು. ಯಾರು ಇಲ್ಲದೆ ಈ ಸಮಯದಲ್ಲಿ ಈ ರೀತಿ ಬರೋದು ನಾಗರಿಕರ ಲಕ್ಷಣ ಅಲ್ಲ. ಈಗ ನೀವು ಹೋಗ್ಬೋದು. ಯಾಕೆ? ನಾನು ನೋಡೋದು ಭಯನಾ? ನಾನು ಯಾವ್ದೋ ಇಂಪಾರ್ಟೆಂಟ್ ಫೈಲ್ ನೋಡ್ತೀನಿ, ನಂಗೆ ತೊಂದರೆ ಕೊಡ್ಬೇಡಿ. ಏನು ಫೈಲ್ ನೋಡೋ ವಯಸ್ಸಾ ಇದು? ನೋಡಿ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಹೇಳದ್ ನನ್ನ ಅಣ್ಣ ಮನೇಲಿಲ್ಲ ಅಂತ. ಇದು ನಿಮ್ಮ ಅಣ್ಣ ಹತ್ರ ಮಾತಾಡೋ ವಿಷಯ ಅಲ್ಲ. ನಾನು ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಪರ್ಸ್ನಲ್ಲ? ನನ್ನ ಎಂತ ಪರ್ಸ್ನಲ್ಲು? ನನಗನ್ಸುತ್ತೆ ನೀವು ಬರೀ ಫೋಟೋಗ್ರಾಫರ್ ಅಲ್ಲ, ಅದಕ್ಕಿಂತ ಅಪಾಯಕಾರಿಯಾದ ವ್ಯಕ್ತಿ ಅಂತ. ಗೊತ್ತಾಯ್ತಾ? ಈಗಾದ್ರೂ ಗೊತ್ತಾಯ್ತಾ? ಸಂತೋಷ. ಇದು ಗೊತ್ತಿಲ್ಲ ರೇವತಿ, ನಾನು ಈ ದಿನಕ್ಕೋಸ್ಕರ ಎಷ್ಟು ದಿನಗಳಿಂದ ಕಾಯ್ತಾ ಇದ್ದೀನಿ ಅಂತ. ರೇವತಿ, ಐ ಲವ್ ಯು. ಐ ಲವ್ ಯು ರೇವತಿ. ಯಾರು ಹುಚ್ಚಿದ್ಯಾ? ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ಪರಿಚಯ ಆದ ತಕ್ಷಣ ಐ ಲವ್ ಯು ಅಂತೆ. ನನಗಿದು ಇಷ್ಟ ಆಗಲ್ಲ. ಹುಚ್ಚು. ಹೌದು ರೇವತಿ, ನಾನು ಹುಚ್ಚಿಡಿದೆ. ನಿಮ್ಮ ಪ್ರೀತಿಯಲ್ಲಿ ಗೊತ್ತಿಲ್ಲ ರೇವತಿ, ನಾನು ನಿನ್ನ ಜಸ್ಟ್ ಗಾಢ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ. ನನ್ನ ಪ್ರೀತಿ ಆಳ ಎಷ್ಟು ಅಂತ ನಿಮ್ಗೆ ಗೊತ್ತಾಗಬೇಕು ಅಂತಿದ್ರೆ ನನ್ನ ಜೊತೆ ನಿಮಗೆ ನಿಮಗೆಲ್ಲ ಅರ್ಥ ಆಗುತ್ತೆ. ನಿನಗೆ ಗೊತ್ತಿಲ್ಲ ರೇವತಿ, ನನ್ನ ಪರಿಚಯ ನಿನಗೆ ಹೊತ್ತಾಗಿರ್ಬೋದು, ಆದ್ರೆ ನಿಮಗೆ ನಿನ್ನ ಪರಿಚಯ ಬಹಳ ಹಣವು. ನೀನು ಈ ಎಸ್ಟೇಟಿಗೆ ಬಂದಾಗಲಿಂದ ನಾನು ನಿನ್ನ ನಾನು ತರ ಹಿಂಬಾಲಿಸ್ತಾ ಇದ್ದೀನಿ. ನನ್ನ ಹೃದಯದಲ್ಲಿಟ್ಟು ಪೂಜಿಸ್ತಾ ಇದ್ದೀನಿ. ನೀವು ಒಂದೊಂದು ಪೂಜೆ ಫೋಟೋನು ಈ ನನ್ನ ಹೃದಯದಲ್ಲಿ ಅಚ್ಚ ಹೋಗಿದೆ. ಹೇಗಾದ್ರೂ ಮಾಡಿ ನಿನ್ನನ್ನೇ ಮದುವೆ ಆಗಬೇಕು ಅನ್ನೋ ಉದ್ದೇಶದಿಂದ ನಾನು ನನ್ನ ಎಸ್ಟೇಟ್ನಲ್ಲಿ ಒಂಟಿ ಜೀವನ ನಡೆಸ್ತಾ ಇದ್ದೀನಿ. ಬಟ್ ಒಂದೇ, ನಿನ್ನ ಆಸ್ತಿಗೋಸ್ಕರ ಆಗ್ಲಿ, ನಿನ್ನ ಅಂತಸ್ತಿಗೋಸ್ಕರ ಆಗ್ಲಿ ನಾನೇ ಹೀಗಿದ್ದಿಲ್ಲ. ಒಂದ್ಸಲ ಒಂದೇ ಏನ್ ಮಾಡಿದೆ, ಮದುವೆ ಆಗೋದು ಅಂತ ಡಿಸೈಡ್ ಮಾಡಿದೆ. ರೇವತಿ, ನಾನು ಯಾವ್ದಾದ್ರು ಕಡಿಮೆ ಇದ್ದೀನಿ? ಆಸ್ತಿ ಇಲ್ವಾ, ಅಂತಸ್ತಿಲ್ವಾ? ರೇವತಿ ಪ್ಲೀಸ್, ರೇವತಿ ಪ್ಲೀಸ್, ಯಾವುದೇ ಕಾರಣಕ್ಕೂ ನನ್ನ ಪ್ರೀತಿ ಮೆಸೇಜ್ ಬಂದಲ್ಲ. ಮುಗಿತ ನಿಮ್ ಹರಿಕತೆ ಮಿಸ್ಟರ್ ಪ್ರತಾಪ್. ನಾನು ನಿಮ್ಮ ಸಾಮಾನ್ಯ ಮನುಷ್ಯರು. ಇದೇನು ಜೀವನ? ನನಗೂ ನಿಮ್ ಹಾಗೆ ಹೃದಯ ಇದೆ, ಭಾವನೆಗಳಿದೆ, ಅನಿಸಿಕೆಗಳಿದೆ. ನಿಮ್ಮ ಐ ಆಮ್ ಸಾರಿ, ನೀವಿನ್ ಹೋಗ್ಬೋದು. ಸಾರಿ ಅನ್ನೋ ಹೇಳ್ಪದ್ದಿಂದ ನನ್ನ ಪ್ರೇಮದ ಗೋಪುರ ಉಳಿಸೋಕ್ ಸಾಧ್ಯ ಇಲ್ಲ. ಈ ಪ್ರತಾಪ್ ಏನಾದ್ರೂ ಬಯಸ್ತಾ ಅಂದ್ರೆ ಅದನ್ನು ಪಡಿಲೇಬೇಕು. ಯಾಕೆ ಗೊತ್ತಾ? ದಾಟ್ಸ್ ಪ್ರತಾಪ್. ವೆಲ್ ಸೆಡ್, ಕಂಟಿನ್ಯೂ ಮಾಡು. ಯಾಕೆ ನೆನೆಸ್ಬಿಟ್ಟೆ? ರೇವತಿ ಮನೇಲಿ ಒಬ್ಬಳೇ ಇರೋ ಟೈಮ್ ನೋಡ್ಕೊಂಡು ಮನೆಗೆ ಬರೋದಕ್ಕೆ ಎಷ್ಟು ಧೈರ್ಯ ನಿಮಗೆ? ಮನೆಗೆ ಬರೋಕ್ ಬೇಕಾಗಿರೋದು ಧೈರ್ಯ ಅಲ್ಲ ಕಣೋ, ದಿಲ್ ಇರ್ಬೇಕು. ಅಂತ ದಿಲ್ಲಿರೋ ಗಂಡಸಾಗಿದ್ರೆ ನಾವೆಲ್ಲರೂ ಬೇಕಾದ್ರೆ ಬರ್ಬೇಕಾಗಿತ್ತು. ಇವಾಗ ಏನಾಗಿದೆ? ನೀನ್ ಇದೆಯಲ್ಲ, ನಿನ್ನೆ ಮಾತಾಡ್ಲಾ? ಏನು ಕೈ ಎತ್ತೋ ಮರೆ, ಇದೆಲ್ಲ ನಂಗೆ ಇಷ್ಟ ಆಗಲ್ಲಮ್ಮ. ನೋಡು ಪ್ರತಾಪ್, ರೇವತಿನ ಮದುವೆ ಆಗ್ತಿರೋನು ನಾನು. ಸುಮ್ಮನೆ ನಮ್ಮಿಬ್ರು ಮಧ್ಯೆ ಬಂದು ತೊಂದರೆ ಕೊಡ್ಬೇಡ. ಓಹೋ, ನಿಮ್ದಿನ ಅಮರ ಪ್ರೇಮನ? ಈ ಪ್ರತಾಪ್ ಜೀವನದಲ್ಲಿ ಸೋಲು ಅನ್ನೋದೇ ಇಲ್ಲ. ನಾನು ಅಷ್ಟೇ ಸೋಲನೆಂದು ಸಹಿಸೋದಿಲ್ಲ. ನೀವು ನಿಲ್ಲಿಸ್ತೀರಾ? ಇಬ್ರು ಏನ್ ಅನ್ಕೊಂಡಿದ್ರ ನನ್ನ? ನಾನೇ ನಿಮ್ಗೆ ಸ್ವಯಂ ಬರಕ್ ನಿಂತಿದ್ದೀನ? ನೀವು ಹೀಗೆ ಜಗಳ ಆಡ್ತಿದ್ರೆ ಪೊಲೀಸವ್ರನ್ನ ಕಟ್ಬೇಕಂತಷ್ಟೇ. ವೆರಿ ಗುಡ್. ಇದು ಧೈರ್ಯ ಅಂದ್ರೆ ಪೊಲೀಸವ್ರನ್ನ ಕಟ್ಬೇಕಂದೆ, ಆದ್ರೆ ಕಳ್ಸೋ ಟೈಮ್ ಇರಲ್ಲ. ಇನ್ನು ನೀನು ಸುಮ್ಮನೆ ಇರ್ತೀಯ? ಕಿರ್ಚ್ಬೇಡ. ನೋಡ್ತೀಯಾ, ನಾನ್ ಹೇಳಿದ ತಕ್ಷಣ ರೇವತಿಗೆ ಸುಮ್ಮನಾಗ್ಬಿಟ್ಲು ಅಂತ. ಮರ್ಯಾದೆಗೆ ನೀವು ಹೋಗ್ತಿರೋ ಅಥವಾ? ಓಕೆ 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 ಮಿಸ್ಟರ್ ಪ್ರಕಾಶ್, ಈಗ ನಾನು ಹೋಗ್ತೀನಿ. ಅದು ಮರಿಬೇಡ, ಮತ್ತೆ ಬರ್ತೀನಿ. ಬರಲಾ? ಗೆಟ್ ಲಾಸ್ಟ್. ಬಾಯ್.
ರೇವತಿ ಯಾಕೊಳ್ಳೆ ಮಗು ತರ ಆಯ್ತಾ ಇದೆಯಾ? ಯಾರೋ ಬಂದು ಏನೋ ಹೇಳಿದ್ರು ಅಂತ ಇನ್ಯಾಕೆ ತಲೆ ಕೆಡ್ಸ್ಕೋಬೇಕು? ಅಣ್ಣ ರೇವತಿ ನಾಯಿ ಹೋಗ್ಲಾದ್ರೆ ದೇವನ ಕೊಡಲಾಗತ್ತಾ? ಇದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊತಾ ಇದೀಯ ನೀನು? ನಾನಿಲ್ವಾ? ನಾನೆಲ್ಲ ನೋಡ್ಕೋತೀನಿ ಬಿಡು. ಅಣ್ಣ ಆ ಪ್ರತಾಪ್ ಮಾತಾಡೋದೇ ಚಿನ್ನ, ಅವನೊಳ್ಳೆ ಸೈಕಿಕ್ ತರ ಕಾಣ್ತಾನೆ. ಕೆಲವೊಂದ್ಸರಿ ಹಗ್ಗ ಕೂಡ ಹಾವು ತರ ಕಾಣುತ್ತೆ. ಇಷ್ಟು ದೊಡ್ಡ ಹುಡುಗಿಯಾಗಿ ಈ ಸಣ್ಣ ವಿಚಾರಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊತಾ ಇದೀಯ ನೀನು? ಆ ಪ್ರತಾಪ್ ನನಗೆ ಗೊತ್ತಿದ್ದ ಮಟ್ಟಿಗೆ ಒಳ್ಳೆ ಹುಡುಗನ ಕಾಣ್ತಾನೆ. ಆದ್ರೆ ಯಾಕೆ ಈ ರೀತಿ ನಿನ್ ಜೊತೆ ಮಾಡಿದ್ನೋ ನಂಗಂತೂ ಗೊತ್ತಾಗ್ತಾ ಇಲ್ಲ. ಪ್ರಕಾಶ್ ಕೂಡ ಆ ಪ್ರತಾಪ್ ಜೊತೆ ಸೇರ್ಕೊಂಡು ನನ್ ಮೇಲೆ ಚಾಲೆಂಜ್ ಮಾಡ್ದ. ಅವನ್ಗೆ ಒಂದು ನಾನು ಬುದ್ಧಿ ಹೇಳ್ತೀನಿ ಬಿಡು. ಅವ್ರು ಹೀಗೆ ಬಿಟ್ರೆ ಸರಿ ಹೋಗಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಜಾಸ್ತಿ ಆಗೋಗಿದೆ. ಮೊದಲು ಪೊಲೀಸ್ ಕಂಪ್ಲೇಂಟ್ ಕೊಡು. ಅವನು ಮಾತ್ರ ಅಲ್ಲ, ನಿಂತ ಜಾಸ್ತಿ ಆಗಿದೆ. ಇವನ್ ಹೆಸರು ಸೇರಿಸಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಕೊಡಿ, ನಂದೇನು ಅಭ್ಯಂತರ ಇಲ್ಲ. ಹಾ ಬೇಕಾದ್ರೆ ನಾನೇ ಫೋನ್ ಮಾಡಿಲ್ಲ. ಈ ಮನೆಗೆ ಯಜಮಾನ ನಾನು ನೀನು ಏನ್ ಮೊಬೈಲ್ ಕೇಳ್ತೀಯ ನೀನೆ? ಹೇಳೋ ಮೇಲೆ ಹೇಳೋ ಮೇಲೆ ನನಗೆ ಪ್ರದೇಶ ಮುಂಚೆ ಮೊದಲನೇ ಓಕೆ ಮಾಮ ಓಕೆ ನಿಮ್ಮ ಮಾತನ್ನ ನಾನು ಯಾವತ್ತಾದ್ರೂ ಮೀರಿದಿನ. ಆದ್ರೆ ಹೋಗೋದಕ್ಕಿಂತ ಮೊದಲು ಸುಮ್ಮನೆ ರಗ್ಲೇರಾದಂತಲ್ಲ ಯಾಕೆ ಮಾವ? ರೇವತಿನ ನನಗೆ ಕೊಟ್ಬಿಟ್ಟು ಇದೇ ಕೊನೆ, ಇದ್ದೇ ಕೊನೆ. ಇನ್ನೊಂದು ಸರಿ ಇಲ್ಲ ಆದ್ರೂ ನಾನು ಸಂಗೀತ ಟೆಂಟಕ್ಕೆ ಬಂದ್ಯೋ ಬಿಟ್ಟು ನಾನು ಬಿಡ್ತೀನಿ. ಮಾವ ನೀನು ಒಂದ್ ಕೆನ್ನೆ ಹೊಡೆದಿದ್ಯಾ ಅಲ್ಲ? ಆದ್ರೆ ಇನ್ನೊಂದ್ ಕೆನ್ನೆ ನಾವು ತೋರಿಸೋಷ್ಟು ಅಭಿವ್ಯಕ್ತಿ ಅಲ್ಲ. ನಿರ್ಮಲ ಎಸ್ಟೇಟ್ ನಾನು ಮಾಲೀಕ. ಇದು ಪ್ರತೀಕಾರನ ಬೇರೆ ರೀತಿ ನಿರ್ದೇಶಿಸ್ಕೊಡ್ತೀನಿ. ರೇವತಿ ನೀವು ಮದುವೆ ಮಾಡ್ತಾ ಇದ್ರೆ ನೀವು ಹುಚ್ಚ ಇಡ್ಬೋದು ಅಷ್ಟೇ. ಒಬ್ಬ ರಾಕ್ಷಸ, ಇನ್ನೊಬ್ಬ ಬ್ರಹ್ಮ ರಾಕ್ಷಸ. ಇವ್ರಿಬ್ರು ಆಡ್ತಿರೋದ್ ನೋಡಿದ್ರೆ ನಿನ್ ಪ್ರೀತಿ ನನ್ನ ಮದುವೆ ಮಾಡ್ಕೊಳಕ್ ಇಷ್ಟಪಡ್ತಿಲ್ಲ. ನನ್ ಹಿಂದೆ ಬರೋ ಆಸ್ತಿಗೋಸ್ಕರ ಆಸೆ ಪಡ್ತಾ ಇದ್ದಾರೆ. ಇವಾಗ ರೈಟ್ ರೇವತಿ, ಹಿಂಗೆ ಬೇರೆ ಹುಡುಗನ ಜೊತೆ ಮದುವೆ ಮಾಡ್ತೀನಿ. ಅಣ್ಣ, ಈ ನೋವು ಮನೋವೇದನೆ ಎಲ್ಲ ನನ್ನಿಂದ ತಾನೆ. ಬಾಣ ಇದನ್ನೆಲ್ಲ ಮಾಡ್ಬಿಟ್ಟು ಎಲ್ಲರೂ ದೂರ ಹೊರಟೋಗೋಣ. ಇಲ್ಲಮ್ಮ, ನಾವು ಹೋಗಿ ಮಾಡಿದ್ರೆ ಅದು ನಿಮ್ಗೆ ಹೇರಿತನ ಆಗತ್ತೆ. ನಾನು ಆಗ್ಲೇ ಹೇಳಿದ್ನಲ್ಲ, ಒಳ್ಳೆ ಹುಡುಗನ ಜೊತೆ ನಾನು ಮದುವೆ ಮಾಡ್ತೀನಿ. ಅಣ್ಣ, ನಾನು ವಿಷಯ ಹೇಳಿದ್ರೆ ನೀನ್ ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಹುಡುಗ ಮುಂಚೆ ದಡ ಸೇರ್ಕೊಳ್ಳೋದು ಬುದ್ಧಿವಂತರ ಲಕ್ಷಣ. ಹೇಳಮ್ಮ, ನಿಸ್ಸಂಕೋಚವಾಗಿ ಹೇಳು. ನಾನು ಪ್ರದೀಪ್ನ ಪ್ರೀತಿಸ್ತಾ ಇದ್ದೀನಿ. ಪ್ರದೀಪನ? ನಮ್ಮ ಎಸ್ಟೇಟ್ ಮ್ಯಾನೇಜರ್ ಪ್ರದೀಪನ? ಹೌದು. ಯಾಕಣ್ಣ, ನಿಮ್ಗೆ ಇಷ್ಟ ಇಲ್ವಾ? ನೀನ್ ಇಷ್ಟನೇ ನನ್ನ ಇಷ್ಟ. ಒಂದು ಕೆಲಸ ಮಾಡು, ಮುಂದೆ ನಿಂಗೆ ನನ್ನ ಹತ್ರ ಬಂದು ಮಾತಾಡೋದಕ್ಕೆ ಹೇಳಿ. ಥ್ಯಾಂಕ್ಸ್ ಅಣ್ಣ. ಒಬ್ಬನೇ ಕುತ್ಕೊಂಡು ಏನ್ ಮಾಡ್ತಿದ್ಯಾ? ಇನ್ನು ಊಟ ಕೂಡ ಮಾಡಿಲ್ಲ. ಏನಿಲ್ಲಮ್ಮ, ಆಫೀಸಲ್ಲಿ ತುಂಬಾ ಕೆಲಸ ಇತ್ತು, ರಿಲ್ಯಾಕ್ಸ್ ಮಾಡೋಣ ಅಂತ ಇಲ್ಲಿ ಕೂತ್ಕೊಂಡಿದ್ದೆ ಅಷ್ಟೇ. ಅಲ್ಲಿ ರೂಮಲ್ಲಿ ನೋಡಿದ್ರೆ ಫೈಲ್ ಎಲ್ಲ ಹೇಳ್ಬಿಟ್ಟು ಬಂದಿದ್ಯಾ? ಇಲ್ಲಣ್ಣ, ಇನ್ ಯಾವ್ದೋ ವಿಷಯಕ್ಕೆ ಬೇಜಾರು ಮಾಡ್ಕೊಂಡಿದ್ಯಾ? ಏನಿಲ್ಲ, ಯಾವುದೋ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಹುಡುಕ್ತಾ ಇದೆ, ಎಲ್ಲ ಇಟ್ಬಿಟ್ಟಿದ್ದೀನಿ. ಹಾಂ, ಕೈಗೆ ಸಿಗ್ತಾ ಇಲ್ಲ. ಅದಕ್ಕೆ ನೀನ್ ಬೇಜಾರು ಮಾಡ್ಕೊಂಡಿರೋದು. ಹೋಗ್ಲಿ ಬಿಡೋಣ, ಸಿಗುತ್ತೆ ಬಾ, ಈಗ ನೀನು ಊಟ ಮಾಡು. ಇಲ್ಲಮ್ಮ, ಅದು ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್, ಎಲ್ಲ ಇಟ್ಬಿಟ್ಟಿದ್ದೀನಿ, ಕೈಗೆ ಸಿಗ್ತಾ ಇಲ್ಲ. ಒಂದೊಂದ್ಸರಿ ಹಾಗೇನಾ, ನಾವೆಷ್ಟು ಹುಡುಕಿದ್ರೂ ಸಿಗಲ್ಲ. ಬೇಡ ಅನ್ನೋ ಟೈಮಲ್ಲಿ ಸಡನ್ ಆಗಿ ಸಿಕ್ಬಿಡುತ್ತೆ. ಹೋಗ್ಲಿ, ಅದನ್ನ ನಾನ್ ಹುಡ್ಕೊಡ್ತೀನಿ. ಈಗ ನೀನು ಊಟ ಮಾಡ್ಬಾ. ಸುಮ್ಮನೆ ನಾನು ಫೋರ್ಸ್ ಮಾಡ್ಬೇಡ. ನೀನು ಹೋಗಿ ಊಟ ಮಾಡಿ ಮಲ್ಕೋ, ನಾನು ಆಮೇಲೆ ಊಟ ಮಾಡ್ತೀನಿ. ಈಗ ನೀನ್ ಬರ್ತೀಯ ಅಲ್ವಾ? ಸರಿ, ನೀನ್ ಬರೋವರೆಗೂ ನನ್ನಿಂದ ಹೋಗಲ್ಲ. ಸರಿ, ನಡಿ ಹೋಗಿ ಊಟ ಮಾಡೋಣ.
ಒಂದು ವಾರದಿಂದ ನೋಡ್ತಾನೇ ಇದ್ದೀನಿ. ಯಾಕೆ ಸರ್ ಒಂಥರ ಇದ್ದೀರಾ? ಇರುತ್ತಲ್ಲ ವ್ಯವಹಾರ ಅಂದ್ಮೇಲೆ. ನನ್ನ ಹತ್ರನೂ ಹೇಳದೆ ಇರುವಂತಹ ವ್ಯವಹಾರ ಅನ್ನೋದು. ಹಾಗೇನಿಲ್ಲ, ಒಂದು ನಿಮ್ಗೆ ಹೇಳಿದ್ರು ನನಗೆ ಅರ್ಥವೂ ಆಗೋದಿಲ್ಲ. ಯಾಕೆ? ನಿಮ್ ತಂಗಿ ವಿಚಾರನೇ ಒಂದು ವಿಷಯದಲ್ಲಿ ಹಾಗೆ ಅನ್ಕೋ. ಬರ್ತಾ ಬರ್ತಾ ಈ ಪ್ರಕಾಶನ್ ಯಾಕೋ ಅಚ್ಚೆ ಬಂತು. ಅವನಿಗೆ ರೇವತಿನ ಕೊಟ್ಟು ಮದುವೆ ಮಾಡ್ಬೇಕಂತ. ಅವನೇ ಹುಚ್ಚಿಗೆ ಸೇರಿದೀನಿ ಅಂತ. ಅವನಲ್ಲಿ ರೇವತಿ ಅವರಲ್ಲಿ ಹಿಡ್ಕೊಂಡು ನಾಲ್ಕು ತನಕಬಾರ್ದೆ. ಸಂದರ್ಭ ಈಗ ಹಾಗಿಲ್ಲ ಪೀಟರ್. ಅಂದ್ರೆ ನನ್ನ ಗುಟ್ಟು ಅವನಿಗೆ ತಿಳಿದೋಗ್ಬಿಟ್ಟಿದೆ. ಅದನ್ನು ಹೇಳ್ಕೊಂಡು ನನಗೆ ಆಟ ಆಡಿಸ್ತಾ ಇದ್ದಾನೆ. ಅವ್ನ ಮಕ್ಕಳನ್ನ ನಾಲ್ಕು ಕಾಸು ಬಿಸಾಕಿದ್ರೆ ಆಯ್ತು, ಮಾಯ ಮುಚ್ಕೊಂಡು ತೆಪ್ಪಾಗಿ ಬಿದ್ದಿರ್ತಾನೆ. ನನ್ನ ಇಂಪಾರ್ಟೆಂಟ್ ಡೈರಿ ಒಂದು ಅವನ ಕೆಲಸ ಸಿಕ್ಕಾಕೊಂಡ್ಬಿಟ್ಟಿದೆ. ಅದನ್ನ ಹೇಳ್ಕೊಂಡು ನನ್ನ ತಿಪ್ಪರ್ಲಾಗ ಹಾಕಿಸ್ತಾ ಇದ್ದಾನೆ. ಅದಕ್ಕೆ ಯಾಕೆ ಸರ್ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಏನಾದ್ರು ಉಪಾಯ ಮಾಡಿ ಅದನ್ನ ಕಿತ್ಕೊಂಡ್ಬಿಟ್ರೆ ಆಗೋಯ್ತು. ಆ ಕೆಲಸ ಮಾಡೋದಕ್ಕೆ ನಮ್ಮೂರು ಅಂತ ಯಾರು ಬೇಕಲ್ವಾ? ಏನ್ ಸರ್ ಈಗ ಅಂದ್ಬಿಟ್ರೆ ನಿಮ್ಮ ಉಪ್ಪಿನ ದೇಶ ನಾನಿಲ್ವೇ ಸರ್? ನಾನೇ ಕೆಲಸ ಮಾಡ್ತೀನಿ ಸರ್. ಮಾವ ಸಿಗ್ತಾ ಡೈರಿ? ಎಚ್ಚರವಾಗಿ ಇದೆಯಾ ಮಾವ? ನೋಡಿದ್ರೆ ಪಾಪ ಅನ್ಸುತ್ತೆ. ಯಾಕೋ? ಅಲ್ಲ ಮಾವ, ಅಷ್ಟೊಂದು ಡೈರಿನ ನನ್ನ ರೂಮ್ ತುಂಬಿಟ್ಕೊಳ್ಳೋದಕ್ಕೆ ನಾನೇ ನಿಂತಾಗ ಉದ್ದಾಳನ. ಮಿಸ್ಟರ್ ಪ್ರಕಾಶ್, ನಾನೆಲ್ಲಿ ಡೈರಿ ಹುಡ್ಕೊಂಡು ಬಂದಿಲ್ಲ. ನಿನಗೆ ಎಷ್ಟು ಕೂಗಿರ್ಬೇಕಾದ್ರೆ ನಿನಗೆ ಅನ್ನ ಹೋಗ್ತಾ ಇರೋ ನಾನು, ನಿನ್ನ ಮಾವ ನಾನು. ನನ್ಗೆ ಇನ್ನೆಷ್ಟು ಕೂಗಿರ್ಬೇಕು ಹೇಳು? ಆ ಡೈರಿ ಯಾವ ಜಾಗದಲ್ಲಿ ಇರಬೇಕು ಅದೇ ಜಾಗದಲ್ಲಿದೆ. ಅದನ್ನ ಹೇಳ್ಬಿಟ್ಟು ಹೋಗೋಣ ಅಂತಾನೆ ಬಂದೆ. ಬರಲಾ? ಗುಡ್ ನೈಟ್. ಹ್ಯಾವ್ ಎ ನೈಸ್ ಡ್ರೈವ್. ಚೆನ್ನಾಗಿ ಗೊತ್ತಿದೆ ನಾನು ನನ್ನ ತಂಗಿನ ಎಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ. ನನಗೆ ಬೇಕಾಗಿರೋದು ಅವಳ ಸುಖ, ಸಂತೋಷ, ನೆಮ್ಮದಿ ಅಷ್ಟೇ. ನಾನು ನಿಮಗೆ ಹೊಸ ಇರಲ್ಲ ಸರ್. 2 ವರ್ಷಗಳಿಂದ ನಿಮ್ಮ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ. ಜೊತೆಗೆ ನಮ್ಮ ವಿಷಯ ಎಲ್ಲವೂ ನಿಮಗೆ ಚೆನ್ನಾಗಿ ಹೇಳಿದ್ದೀನಿ. ನಾನು ನಿಮ್ಮ ಆಸ್ತಿ ಅಂತಸ್ತುಗಳಿಗಿಂತ ರೇವತಿ ಸುಖನೇ ಮುಖ್ಯ ಸರ್. ನನಗೂ ಈ ಕೆಲಸ ಮುಂದೆ ತುಂಬಾ ಇದೆ. ನೀನು ಈ ಕೆಲಸ ಮಾಡು. ನನ್ನೆಲ್ಲ ಅಷ್ಟೊತ್ತಿಗೆ ಹೋಗ್ಲೇಬೇಡ. ಇಲ್ಲ ನನ್ನ ಜೊತೆಲೆ ನಮ್ಮನ್ನೆಲ್ಲ ಇದ್ಬಿಡು. ನನಗೂ ಹೆಲ್ಪ್ ಆದಾಗುತ್ತೆ. ನೀವು ಹೇಗೆ ಅಂತ ಹಾಗೆ ಆಗಲಿ ಸರ್. ಮಾವ, ವಾಟ್ಸ್ ಆಲ್ ದಿಸ್? ಏನಿಲ್ಲ, ನಿಶ್ಚಿತಾರ್ಥ ನಡೀತಾ ಇದೆ. ನಿಶ್ಚಿತಾರ್ಥನ? ಸರ್ಪ್ರೈಸ್. ನೀನು ನಂಗೆ ಹೇಳಿಲ್ಲ. ನೀನು ಹೇಳ್ಬೇಕಾಗಿತ್ತ? ನೀನ್ ಯಾವ ದೊಡ್ಡ ಮನುಷ್ಯ ಅಂತ ನಿನ್ಗೆ ಹೇಳ್ಬೇಕಾಗಿತ್ತು. ಮಾವ,
ಕಿರ್ಚಿಬೇಡ, ಕಿರ್ಚಿ ಅಭ್ಯಾಸ ಮಾಡ್ಕೋಬೇಡ. ಮಾವ ರೇವತಿ ನಂಗೆ ಮದುವೆ ಮಾಡ್ತೀನಿ ಅಂತ ಹೇಳಿದ್ಯೋ ನೀನು? ಹೇಳಿದ್ದೆ. ಅದಕ್ಕೆ ಮತ್ತೆ ಈ ಪ್ರದೀಪ ಯಾಕೆ ಕಳಿಸಿದ್ದೆ ನೀನು ಇಲ್ಲಿಗೆ? ಆತನ ನೀನ್ ಶುರು ಮಾಡಿದ್ದೆ, ನಾನು ಉತ್ತಮ ಮಾಡ್ತಾ ಇದ್ದೀನಿ. ನಿನ್ ಜೊತೆನೆ ಓಡಾಟ ಆಡ್ತಾ ಇದೆಯಾ? ನೋಡ್ಮವ್ವ, ಮೊದ್ಲು ಪ್ರದೀಪನ ನಮ್ಮ ಮನೆಯಿಂದ ಹೊರಗಡೆ ಕಳಿಸ್ಬಿಡು. ಇಲ್ಲದೆ ಹೋದ್ರೆ ನೀನೇ ಹೋಗ್ಬಿಡ್ತೀಯಾ? ನನ್ನನ್ನೇ ಈ ಮನೆಯಿಂದ ಹೊರ ಕಳಿಸೋ ಧೈರ್ಯ ಇದೆ ನಿಮಗೆ? ತೋರಿಸ್ಬೇಕಾ? ಪೀಟರ್, ಇವನ್ನ ಕತ್ತಿಡ್ದು ಆಚೆ ಬಿಡು. ನನ್ ಬಗ್ಗೆ ನಿನ್ಗೇನು ಗೊತ್ತಿಲ್ಲ. ಒಳ್ಳೆ ಮಾತಲ್ಲಿ ಹೊರಗಡೆ ಹೋಗ್ತೀಯೋ ಇಲ್ಲ ಪೊಲೀಸರ ಮುಖ ಸಾಚೆ ಬಿಡಿಸ್ಬೇಕು. ಎಷ್ಟೊಂದು ಧೈರ್ಯ ಬಂದಿದ್ಯೋ ನಿನಗೆ? ಓಪನ್ ಮಾಡ್ಲಾ ನಿನ್ ಹಳೆಯ ಫ್ಲಾಶ್ ಬ್ಯಾಕ್ನ? ಫ್ಲಾಶ್ ಬ್ಯಾಕ್ ಹೇಳ್ತಾನಂತೆ. ಊರೆಲ್ಲ ಹುಡ್ಕೋಗ್. ಅವನ ಇದ್ದಿರೋದನ್ನ ಯಾರು ನಂಬೋದಿಲ್ಲ. ಅಂದ್ರೆ ನೀನ್ ಚಾಪೆ ಕಡೆ ಮುಗಿದ್ರೆ ನಾನು ರಂಗೋಲಿ ಕಡೆ ಹೋಗ್ತಾ ಇದ್ದೀನಿ. ನಿನ್ ಕನ್ಸಲ್ಲಿದ್ರು ನನಗೆ ತಿರ್ಕನ್ ಕನ್ಸ ಅಷ್ಟೇ. ಹೋಗ್, ಊರೆಲ್ಲ ಹುಡ್ಕೋಗ್. ಹುಡುಕ್ತಾನಂತೆ. ಹುಡುಕ್ತೀನವ್ವ, ಹುಡುಕೇ ತೀರ್ತೀನಿ. ಏನಣ್ಣ ಫ್ಲಾಶ್ ಬ್ಯಾಕು ಅದು ಇದು ಅಂತ ಹೇಳ್ತಿದ್ದಾನೆ? ಅವನಿಗೆ ತಿಂದನ್ನ ನೆತ್ತಿಗೇರಿರ್ಬೇಕು. ಅದ್ರ ಬಗ್ಗೆ ನೀನೇ ತಲೆ ಕೆಡ್ಸ್ಕೊತಾ ಇದ್ಯಾ? ಅಣ್ಣ, ಪ್ರಕಾಶ್ ಮೊದ್ಲೇ ತರಲ್ಲ. ಅವತ್ತೊಂದಿನ ನಾನ್ ಸಾಯ್ಸಕ್ ಬಂದಿದ್ದ. ಈ ವಿಷಯನ ಮುಂಚೆನೆ ಯಾಕೆ ನಂಗೆ ಹೇಳಿಲ್ಲ ನೀನು? ಪ್ರದೀಪ್ನ ನಾನು ಪ್ರೀತಿಸ್ತಾ ಇರೋ ವಿಷಯ ನಿಂಗೆ ಹೇಳ್ತೀನಿ ಅಂತ ಹೆದರಿಸ್ತಾ ಅಣ್ಣ. ಅಯ್ಯೋ ಹುಚ್ಚಿ, ನಿನ್ಗೆ ಇಷ್ಟ ಇಲ್ದಿರೋ ಕೆಲಸನ ನಾನು ಯಾವತ್ತಾರು ಮಾಡಿದ್ದೀನ? ಹೋಗ್ಲಿ ಬಿಡು, ಇನ್ಮೇಲಂತ ಒಂದು ಕಾಟ ಇಲ್ವಲ್ಲ. ಸಂತೋಷವಾಗಿರು. ಥ್ಯಾಂಕ್ ಯು. ನಾನು ಯಾವತ್ತೂ ಉಳಿಸ್ಕೊತೀನಿ. ಇಟ್ಸ್ ಆಲ್ ರೈಟ್, ಬಿ ಹ್ಯಾಪಿ. ರೇವತಿ, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಸರಿ ಅಣ್ಣ. ಪ್ರದೀಪ್, ನೀವು ರಾತ್ರಿ ಇಲ್ಲೇ ಇದ್ಬಿಟ್ಟು ಊಟ ಮಾಡ್ಕೊಂಡು ಹೋಗಯ್ಯ? ಓಕೆ ಸರ್. ರೇವತಿ, ನಾನು ಸ್ವಲ್ಪ ಲೇಟ್ ಆಗ್ಬೋದು, ನಾನು ಊಟ ಕಾಯ್ಬೇಡಿ. ಪೀಟರ್, ಬಾಯ್. ಬಾಯ್. ರೇವತಿ, ಇಂಥ ಹಣ್ಣು ಪಡೆಯಲಿಕ್ಕೆ ನೀವು ತುಂಬಾ ಅದೃಷ್ಟ ಮಾಡಿದ್ದೆ. ಈ ಅದೃಷ್ಟದಲ್ಲಿ ಅರ್ಧ ನಿಮಗೂ ಸೇರುತ್ತೆ. ನೀವು ಬೋಲ್ ಕೂಡ ಹುಡುಗರ ಓಡಾಡ್ತಾರೆ, ಏನು ಉಪಯೋಗ ಹೇಳು? ನಿಂಗೆ ಇಷ್ಟ ಆದ್ರೆ ಹುಡುಗಿ ಕಟ್ಕೊಂಡ್ರೆ ಏನ್ ಪ್ರಯೋಜನ ಹೇಳು? ಅವನು ಕಲಿಸಿದ್ದೆ, ನಾನು ಬದುಕಿರೋವರೆಗೂ ಅವ್ನು ಬೇರೊಬ್ರು ಮದುವೆ ಆಗೋದನ್ನ ನಾನು ಸಹಿಸೋದಿಲ್ಲ. ನೀನೀಗ ಓಡಾಡ್ತಾರೆ ಪ್ರಾಣ ಸಲ ತಿಳ್ಕೊಂಡಿದ್ಯಾ? ಮತ್ತೇನ್ ಮಾಡ್ಬೇಕು ಅಂತ? ನನ್ನ ಗಡ್ಡಾಗಿರೋ ಪ್ರದೀಪನ ಮುಗಿಸ್ಬಿಡ. ಯಾವತ್ತು ಕಾನೂನ ಕೈ ತಗೋಬಾರ್ದು. ಬೇರೊಬ್ರನ್ನ ಕಾನೂನು ಕೈ ಸಿಗ್ತದೆ ಬುದ್ಧಿವಂತ ಲಕ್ಷಣ. ನೀನ್ ಏನ್ ಹೇಳ್ತಾ ಇದ್ದೆ ನಂಗೆ ಮುಂದೆ ಆಗ್ತಾ ಇಲ್ಲ. ನೋಡು ಪ್ರತಾಪ್, ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಅಂತ ನಿಂಗೆ ಸೂಕ್ಷ್ಮವಾಗಿ ಹೇಳಿದ್ದೀನಿ. ಅದಕ್ಕೆ ಸಹಾಯ ಮಾಡಿ ಆಶಯ ಕೂಡ ಕೊಟ್ಟಿದ್ಯಾ. ಈಗ ನಾನು ಹೇಳ್ದಾಗ ಕೇಳಿದ್ರೆ ನಿನ್ ಕೆಲಸ ಈಸಿ ಆಗುತ್ತೆ, ನಮ್ಮ ಇನ್ವೆಸ್ಟಿಗೇಷನ್ ಎಲ್ಪ್ ಕೂಡ ಆಗುತ್ತೆ. ಏನೋ ಎಲ್ಲ ದಾರಿಗಳು ಮುಚ್ಚೋಗಿರ್ಬೇಕಾದ್ರೆ ನೀನು ಹೊಸ ದಾರಿ ತೋರಿಸಿ ಅಂತ ಹೇಳ್ತಾ ಇದ್ಯಾ. ಅದೇನ್ ತೋರಿಸ್ತೀಯ ತೋರಿಸು. ನೋಡು ಪ್ರತಾಪ್, ನಾನು ಯಾವತ್ತು ಎದುರಾಳಿಗಳ ವೀಕ್ ಪಾಯಿಂಟ್ ನ ತಿಳ್ಕೋಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಏನ್ ತಲೆ ಕೆಟ್ಟಿದೆ ನಿನ್ಗೆ? ತಲೆ ಕೆಟ್ಟಿರೋದು ನನಗಲ್ಲ, ನಿನಗೆ. ರಸ್ತೆ ಮಧ್ಯದಲ್ಲಿ ಗಾಡಿ ನಿಂತ್ಕೊಂಡು ಏನ್ ಹುಡುಗಾಟ ಆಡ್ತಾ ಇದ್ಯಾ? ಆಟ ಆಡ್ತಾ ಇರೋದು ನಾನಲ್ಲ, ನೀನು ಮಿಸ್ಟರ್ ಅಶೋಕ್. ನಿನ್ನ ಆಟ ಎಲ್ಲ ನನಗೆ ಗೊತ್ತಿಲ್ವಾ? ನಾನು ಮನೇಲಿ ಇಲ್ದಿರೋ ಸಮಯದಲ್ಲಿ ಮನೆಗೆ ಬಂದು ಕೆಟ್ಟದಾಗಿ ವರ್ತಿಸಿದ್ಯಾ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಕಂಬಿ ಎಣಿಸ್ಬೇಕಾಗತ್ತೆ, ಕಂಬಿ. ಈ ಮಾತ್ರ ನೀನ್ ಹೇಳ್ತೀಯ ಅಂತ ನನಗೆ ಗೊತ್ತಿತ್ತು. ನಾನೇ ನಾ ಪ್ರದೀಪ್ ತರ ನಿಮ್ಮನ್ನ ಕೆಲ್ಸಕ್ಕೆ ಬಿತ್ತಿರೋ ಆಳಲ್ಲ. ನನಗೂ ನಿನ್ನಷ್ಟೇ ಆಸ್ತಿ ಇದೆ, ಅಂತಸ್ತಿದೆ. ಈಗಲೂ ಕಾಲ ಮಿಂಚಿಲ್ಲ ಮಿಸ್ಟರ್ ಅಶೋಕ್. ನೀನು ತಂಗಿ ರೇವತಿನ
ದಾರ ಕೊಟ್ಟು ಮದುವೆ ಮಾಡು. ನೋಡು, ರಸ್ತೆ ಮಧ್ಯದಲ್ಲಿ ನಿಂತ್ಕೊಂಡು ಮದುವೆ ಪ್ರಸ್ತಾಪ ಮಾಡ್ತಿರೋದು ನೋಡಿದ್ರೆ ಗೊತ್ತಾಗುತ್ತೆ ನಿನ್ ಲೆವೆಲ್ ಏನು ಅಂತ. ನಾನು ತಂಗಿನ ಬೇಕಾದ್ರೆ ಬಾರಿ ತಳ್ತೇನೆ, ನಿನ್ ಜೀವಿತದಲ್ಲಿ ಮದುವೆ ಮಾಡೋದಿಲ್ಲ. ಐಸಿ, ನಾನೇನೋ ಸ್ನೇಹದ ಸಂಬಂಧದವರು ಮುಂದುವರ್ಸೋಣ ಅಂತ ನೋಡ್ದೆ, ಅದಾಗ್ಲಿಲ್ಲ. ಇನ್ನು ಮೇಲೆ ನನ್ನ ತಾಕತ್ತಿಷ್ಟು ಅಂತ ನಾನು ನಿಂಗೆ ತೋರಿಸ್ತೇನೆ. ಏನು ಹೆದರ್ಸ್ತಾ ಇದೆಯಾ? ನೋ, ಹಾಗೆಲ್ಲ ಮಾಡಿ ಕೆಲಸ ಹಾಳು ಮಾಡ್ಕೊಳ್ಳೋಷ್ಟು ಹೆಡ್ ಅಲ್ಲ ನಾನು. ಬೆಣ್ಣೆಲ್ಲ ಕೂದ ತೆಗೆಯೋಷ್ಟು ಕಿಲಾಡಿ ನಾನು. ಅದೇನ್ ಮಾಡ್ಕೊತೀಯೋ ಮಾಡ್ಕೊ, ಹೋಗ್ ಹೋಗು. ಬೈಕನ್ನ ಪಕ್ಕಕ್ಕೆ ನಿಲ್ಸು. ಹೋಗೋಕ್ಕಿಂತ ಮೊದಲು ನಿನಗೊಂದು ಸಣ್ಣ ಪ್ರೆಸೆಂಟೇಶನ್ ಮಾಡೋಣ ಅಂತ. ಆ ಪ್ರೆಸೆಂಟೇಶನ್ ನೋಡಿದ್ಮೇಲೆ ನೀನ್ ನನ್ನ ಮತ್ತು ರೇವತಿ ಮದುವೆಗೆ ಒಪ್ಪಿಗೆ ಕೊಡ್ಲೇಬೇಕು. ಜಸ್ಟ್ ಎ ಮಿನಿಟ್. ಏನಾಯ್ತು ಸರ್, ಏನಾಯ್ತು? ಪೀಟರ್, ನೀನು ಕರಲ್ ಕುಕ್ಕೋ. ಪ್ರತಾಪ್, ನೀನ್ ನಮ್ಮ ಯಜಮಾನ್ರಿಗೆ ಯಾವ್ದೋ ಫೋಟೋ ತೋರಿಸಿ ಅವ್ರನ್ನ ಬ್ಯಾಕ್ ಮೇಲ್ ಮಾಡ್ತಿದೀಯಾ. ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ. ನಾನು ಈಗಲೇ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ. ಇವಾಗಲೇ ಕೊಟ್ಬಿಡು. ಪೀಟರ್, ಹೋಗಿ ನೀ ಕರಲ್ ಕುಕ್ಕೋ. ಹೋಗ್ ಸರ್, ಅದು ನಾನು ಹೇಳ್ದಷ್ಟು ಮಾಡು. ಹೋಗಿ ಕರಲ್ ಕುಕ್ಕೋ. ಅಶೋಕ್, ಹೇಗಿದೆ ಫೋಟೋಸ್? ಬಹಳ ಸೆಕ್ಸಿ ಆಗಿದೆಯಲ್ಲ. ಮಿಸ್ಟರ್ ಅಶೋಕ್, ಆವೇಶದಲ್ಲಿ ನನ್ನ ಶರ್ಟಿನ ಒಂದೇ ಒಂದು ಗುಡಿ ಕಿತ್ತು ಹೋದ್ರು ಅದನ್ನ ನೀನೇ ಹೊಂದ್ಕೊಡ್ಬೇಕಾಗತ್ತೆ. ಈಗೇನ್ ಹೇಳ್ತೀಯ ಮರೆ? ರೇವತಿನ ನಾನು ಕೊಟ್ಟು ಮದುವೆ ಮಾಡ್ತೀಯಾ, ಇಲ್ಲ ಈ ಫೋಟೋಸ್ನ ದೊಡ್ಡ ದೊಡ್ಡ ಬ್ಯಾನರ್ ಮಾಡಿ ಅಂಟಿಸ್ಲಾ? ದಯವಿಟ್ಟು ನಾನು ಹೋಗ್ತೇನೆ. ದಯವಿಟ್ಟು ಆ ಕೆಲಸ ನೀವು ನೋಡು ಪ್ಲೀಸ್. ನೋಡು, ರೇವತಿಗೂ ಸದ್ಯಕ್ಕೆ ಮದುವೆ ಮಾಡ್ತೀನಿ ಅಂತ ನಾನು ಈಗಾಗಲೇ ಮಾತು ಕೊಟ್ಬಿಡ್ತೀನಿ. ನಿಮಗೆ ಚೆನ್ನಾಗಿ ಬೇಕು, ನಾನು ಹೇಳ್ಕೊಡ್ತೀನಿ. ದಯವಿಟ್ಟು ನನಗೆ ತಿಳ್ಕೊಂಡು ಕೊಡ್ತೀಯಾ? ಐ ಆಮ್ ಸಾರಿ, ಐ ಆಮ್ ವೆರಿ ವೆರಿ ಸಾರಿ ಮಿಸ್ಟರ್ ಅಶೋಕ್. ನನಗೆ ಈ ಹಣ ಕೊಡ್ತೇನೆ ಇಲ್ಲ. ನನ್ನ ಹತ್ರ ಸಾಕಷ್ಟು ಹಣ ಕೊಯ್ತಾ ಬಿದ್ದಿದೆ. ನನಗೆ ಬೇಕಾಗಿರೋದು ಒಂದೇ ಒಂದು, ನನ್ನ ಮತ್ತು ರೇವತಿ ಮದುವೆ. ಅದಾಗೋದಿಲ್ಲ ಪ್ರತಾಪ್. ನೋಡಿ, ವಿಷಯ ಈಗಾಗಲೇ ತುಂಬಾ ಮುಂದುವರೆದ್ಬಿಟ್ಟಿದೆ. ಇನ್ನು ಆ ಮದುವೆನ ನಿಲ್ಲಿಸೋಕೆ ಯಾರಿಗೂ ಸಾಧ್ಯ ಇಲ್ಲ. ಹೌದಾ? ಅಷ್ಟೊಂದು ಸೆಂಟಿಮೆಂಟ್ಸಾ? ಆಲ್ ರೈಟ್, ಇನ್ನೇನ್ ಮಾಡಕ್ಕಾಗುತ್ತೆ? ನನ್ನ ಕೆಲಸ ನಾನು ಮಾಡ್ತೀನಿ, ನಿನ್ನ ಕೆಲಸ ನೀನ್ ಮಾಡು. ಹೌದಾ ಪ್ರತಾಪ್? ಒಳ್ಳೆ ಮಾತಲ್ಲೇ ನೆಗೆಟಿವ್ ಕೊಡ್ತಾ ಇಲ್ಲ. ಪಿಸ್ತೂಲ್ ತೋರಿಸ್ತಾ ಇದೆಯಾ ಮಿಸ್ಟರ್ ಅಶೋಕ್? ನಾನು ಅಷ್ಟೊಂದು ಹೆಡ್ಡ ಅಲ್ಲ. ಇಲ್ಲಿಗೆ ಬರೋ ಮೊದಲು ನಾನು ಏನ್ ಮಾಡಿದ್ದೀನಿ ಗೊತ್ತಾ? ಅರ್ಧ ಗಂಟೆ ವಾಪಸ್ ಬಂದೆ ಹೋದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡು ಅಂತ ಫ್ರೆಂಡ್ ಹೇಳಿದ್ರಿ. ಈಗ ಅರ್ಧ ಗಂಟೆ ವಾಪಸ್ ಹೋದ್ರೆ ನೀನು ಬಚಾವು, ಇಲ್ಲದೆ ಇದ್ರೆ ಪೊಲೀಸರು ನೀನ್ ಹುಡ್ಕೊಂಡು ಇಲ್ಲಿಗೆ ಬರ್ತಾರೆ. ದಾಟ್ ಇಸ್ ಪ್ರತಾಪ್. ಇನ್ನು 1 ವಾರ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನನ್ನ ಮತ್ತು ರೇವತಿ ಮದುವೆ ನಡೀಲೇಬೇಕು. ಬರ್ತೀನಿ. ಅಲ್ಲಯ್ಯ, ಅದು ಇಷ್ಟು ಸಂತೋಷವಾಗಿ ಇಷ್ಟೊತ್ತಿನಲ್ಲಿ ಒಬ್ಬನೇ ಸಿಮ್ ಮಾಡ್ತಾ ಇದ್ಯಾ? ಇವತ್ತು ನನಗೆ ಆಗ್ತಿರೋ ಖುಷಿಯಲ್ಲಿ ನಾನು ಏನ್ ಮಾಡಕ್ಕೂ ತಯಾರಾಗಿದ್ದೀನಿ. ನನ್ನ ಬಹಳ ಬೇಸರ ಕನಸು, ನನ್ನ ಕನಸಿನ ಕನ್ಯೆ, ನನ್ನ ಆರಾಧ್ಯ ದೇವತೆ ರೇವತಿ ನನ್ನವಳಾಗ್ತಾ ಇದ್ದಾಳೆ. ಸದ್ಯದಲ್ಲಿ ನಮ್ಮಿಬ್ಬರ ಮದುವೆ ಕೂಡ ಆಗ್ತಾ ಇದೆ. ಅದೆಂಗ ಸಾಧ್ಯ? ನೀವು ಅವಳು 1-2 ಸತಿ ಕೂಡ ಸರಿಯಾಗಿ ಮೀಟ್ ಮಾಡಿಲ್ಲ. ಅಷ್ಟರಲ್ಲಿ ಅವಳು ಇನ್ನೊಳಗಾಗ್ಬಿಡ್ತಾಳೆ. ಅವಳು ನನ್ನವಳಾಗ್ಲೇಬೇಕು ಅಂತ ಸಂದರ್ಭನ ನಾನು ಸೃಷ್ಟಿ ಮಾಡಿದ್ದೀನಿ. ಅದೆಂಗಪ್ಪ? ಅದನ್ನೆಲ್ಲ ನೀನ್ ಹೇಳ್ತೀನಾ? ಅದನ್ನ ರೇವತಿ ಒಪ್ಪೋದು, ಅದಕ್ಕೆ ಅವಳನ್ನ ಒಪ್ಬೇಕಲ್ಲ. ಅವಳ ಒಪ್ಪಿಗೆಗೆ ಅವಳ ಅಣ್ಣನೇ ಮುಖ್ಯ ಕಾರಣ. ಈಗ ಅವಳ ಅಣ್ಣ ನನ್ನ ನೋಡಿದ ಗಡಗಡ ಅಂತ ನಡುತ್ತಾರೆ. ನಾನು 3 ದಿನದಿಂದ ನೋಡ್ತಾನೆ ಇದ್ದೀನಿ. ಒಬ್ನೇ ಕುತ್ಕೊಂಡು ಯೋಚನೆ ಮಾಡ್ತಿರ್ತೀಯ. ಏನಾಗಿದೆ ನಿಮ್ಗೆ? ಏನಿಲ್ಲ, ತಲೆ ಕೆಟ್ಟೋಗಿದೆ ಅಷ್ಟೇ. ಹಾಗಂತ ಒಬ್ನೇ ಕುತ್ಕೊಂಡು ಯೋಚನೆ ಮಾಡಿದ್ರೆ ತಲೆ ಸರಿ ಹೋಗುತ್ತಾ? ದಯವಿಟ್ಟು ನೀನು ಹೋಗ್ತೀಯಾ?
ನನಗೆ ಗೊತ್ತಣ್ಣ, ಪ್ರದೀಪ್ ಜೊತೆ ನನ್ನ ಮದ್ವೆ ನಿಮ್ಗೆ ಇಷ್ಟ ಇಲ್ಲ ಅಂತ. ನನ್ ಬಲವಂತಕ್ಕೋಸ್ಕರ ಒಪ್ಕೊಂಡಿದ್ಯಾ? ಮತ್ತ ಆ ವಿಚಾರ ತೆಗೆದು ಮತ್ತಿನ್ನಷ್ಟು ನಾನು ತಲೆ ಕೇಳಿಸ್ಬೇಡ. ನನ್ನ ಪಡಿ ಬಿಟ್ಟು 2 ದಿನದಿಂದ ನಿನ್ ಪಾಡಿ ನೀನ್ ಬಿಟ್ಟಿದ್ನಲ್ಲ, ಏನಾಗಿದೆ ನಿನ್ಗೆ? ನನ್ನ ಹತ್ರ ಎಂತ ಸಂಕೋಚ? ನಿನ್ ಮನಸ್ಸಲ್ಲಿ ಏನಿದೆ ಅಂತ ದಯವಿಟ್ಟು ಹೇಳಣ್ಣ. ಗಂಗಾವತಿ, ನಾನು ಅನುಭವಿಸ್ತಾ ಇರೋ ನೋವು ನಂಗೆ ಇರಲಿ, ಇನ್ನದು ನೆಮ್ಮದಿಯಿಂದ ಇರು. ಯಾಕಣ್ಣ? ನೀನ್ ಈ ಸ್ಥಿತಿ ಇರ್ಬೇಕಾದ್ರೆ ನಾನು ಹಾಗಣ್ಣ ನೆಮ್ಮದಿಯಾಗಿರ್ಲಿ. ಆ ವಿಷಯ ಏನಂತ ತಿಳ್ಕೊಳ್ಳೋ ಅಧಿಕಾರ ನಂಗಿಲ್ವಾ ಅಣ್ಣ? ಬೇರೆ ಆಗ್ತಿ ನನ್ನ ಮನಸ್ಸಲ್ಲಿರೋದನ್ನ ನೀನು ಹೇಳಿದ್ರೆ ಖಂಡಿತ ನಿನಗೆ ನನ್ನ ಮೇಲೆ ಬೇಜಾರಾಗತ್ತೆ. ಇಲ್ಲಣ್ಣ, ಎಂತ ಸಮಯದಲ್ಲಿ ನಿನ್ ಬಗ್ಗೆ ನನ್ಗೆ ಬೇಸರ ಬರಲ್ಲ. ನನ್ನಿಂದ ನಿಮ್ಗೆ ಏನಾದ್ರೂ ಆಗ್ಬೇಕಾದ್ರೆ ನನ್ ಜೀವ ಬೇಕಾದ್ರೆ ಕೊಡ್ತೀನಿ. ಅದೇನಂತ ಹೇಳಣ್ಣ? ನೀನು ಮಾತು ಮಾಡಿಸ್ಕೊಡ್ತೀನಿ ಅಂತ ನೀನು ಭಾಷೆ ಕೊಡ್ತೀಯ? ಹೇಳಣ್ಣ, ನಾನೇನ್ ಮಾಡ್ಬೇಕು ಅಂತ ಹೇಳಣ್ಣ. ನೀನು ಪ್ರದೀಪ ನೋಡಬೇಕು. ಅಣ್ಣ, ಏನ್ ಹೇಳ್ತಿದ್ಯಾ ನೀನು? ನಾನು ಏನು ಹೇಳಿಲ್ವಲ್ಲ, ಪ್ರತಾಪ ಮದುವೆ ಆಗ್ಬೇಕು. ಅಣ್ಣ, ನೀನೇನ್ ತಲೆ ಕೆಟ್ಟಿದ್ಯಾ? ನಿಮಗೋಸ್ಕರ ಪ್ರದೀಪ್ನ ಬೇಕಾದ್ರೂ ಮರ್ತು ಬಿಡ್ತೀನಿ. ಆ ಪ್ರತಾಪ್ನ ಮಾತ್ರ ನಾನು ಮದುವೆ ಮಾಡ್ಕೊಳ್ಳಲ್ಲ. ಹಾಗಾದ್ರೆ ನಾನು ಹುಡುಗರು ಮುಂದೆ ಇದ್ದಾರೆ. ನಾನು ಸಾಯ್ಬೇಕು. ನಾನು ಸಾಯ್ತೀನಿ. ಏನ್ ಮಾಡ್ತಿದ್ಯಾ ನೀನು? ನಾನು ಅವಮಾನ ಸಹಿಸ್ಕೊಂಡು ಬದುಕಿರೋದು ಸಾಯದೆ ಮೇಲೆ ನಾನು ಸಾಯಬೇಕು ಬಿಡು. ಅಂತ ಅವನ ಏನಾಗಿದೆಯಲ್ಲ? ಅದರಿಂದ ನನಗೆ ಬೇಕಾಗಿಲ್ಲ. ನೀನು ಪ್ರತಾಪ ಮದುವೆ ಆಗ್ತೀಯೋ ಅಷ್ಟೇ. ಸರಿ ಅಣ್ಣ. ಏನ್ ಹೇಳ್ತಾ ಇದ್ದೀರಿ ನೀನು? ನೀವನ್ನ ಮರ್ಬಿಡಿ. ತಮಾಷೆ ಮಾಡ್ತಾ ಇದ್ದೀನಿ ನೀನು? ನಾನೇ ನನ್ನ ಪ್ರೀತಿ ಅಂತ ನೀನು ಹಿಂದೆ ಬಿದ್ದಿಲ್ಲ. ನೀನಾಗೆ ಬಂದೆ, ನೀನಾಗೆ ಪ್ರೀತಿಸಿದೆ, ನೀನಾಗೆ ಮದುವೆ ಅವ್ರಿಗೂ ಮಾತು ಬೆಳೆಸಿದೆ. ಹೀಗೆ ಮರ್ತು ಬಿಡು ಅಂದ್ರೆ ನಾನೇನು ನಿನ್ಗೆ ಎಲ್ಲ ಕುಡಿಯೋ ಗೊಂಬೆ ಹೇಳ್ಕೊಂಡ್ಬಿಟ್ಟಿದ್ಯಾ? ನೀವೆಷ್ಟು ಕೂಗಿದ್ರೆ ಪ್ರಯೋಜನ ಇಲ್ಲ. ನೀವು ನನ್ನ ಮರ್ತಿರ್ಬೇಕು. ಪ್ರೀತಿಸ್ತವನ್ನ ಮರ್ತು ಬಿಡೋದು ಅಂದ್ರೆ ಸುಲಭ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಒಂದೇ ಒಂದಿನ ನಿನ್ನ ನೋಡದೆ ಇದ್ರೆ ನನ್ನ ಮನಸ್ಸು ಎಷ್ಟು ಚಡಪಡಿಸ್ತಿರ್ತದೆ ಗೊತ್ತಾ? ಅಂತದಲ್ಲಿ ಜೀವನಪುಟ್ಟಿನಿಂದ ಕಳ್ಕೊಂಡ್ಬಿಡು ಅಂತ ಹೇಳ್ತೀಯಾ? ಓಕೆ ಓಕೆ, ಒಂದ್ಸಲ ನಿನ್ ಹೃದಯ ಮುಟ್ಕೊಂಡಿರು. ನಿನ್ ಹೃದಯ ಮುಟ್ಕೊಂಡಿರು. ನಿನ್ ಕೇಳಿ ನನ್ನ ಮರೆಯಕ್ಕೆ ಸಾಧ್ಯನಾ? ಕುಳ್ರತಿ ಈ ಸುಮ್ಮನೆ ಹತ್ರ ಏನು ಪ್ರಯೋಜನ ಇಲ್ಲ ರೀತಿ. ನೋಡು, ಈ ನಮ್ಮ ಮದುವೆಗೆ ಏನ್ ಅಡ್ಡಿ ಆಗಿದೆ ಹೇಳು, ಅದನ್ನ ನಾನು ನಿವಾರಿಸ್ತೀನಿ. ಓಕೆ? ಅದು ನೀವು ಹೇಳಿದಷ್ಟು ಸುಲಭ ಅಲ್ಲ. ಓಹ್ ರೇವತಿ, ನಿನ್ ಕಡೆಯಲ್ಲಿ ದೊಡ್ಡದಾಗಿ ಕಾಣೋ ಪ್ರಾಬ್ಲಮ್ಸ್ ನನ್ನ ಕಡೆಯಲ್ಲಿ ತುಂಬಾ ಸಣ್ಣದಾಗಿ ಕಾಣ್ಬೋದು. ಅದಕ್ಕೆಲ್ಲ ನಾವು ಪರಿಹಾರಗಳನ್ನು ಹುಡುಕೋಬೇಕಷ್ಟೇ. ಈ ಮದುವೆ ನಮ್ಮ ಅಣ್ಣಂಗೆ ಇಷ್ಟ ಇಲ್ಲ. ನಮ್ಮ ಮದುವೆ ಬರೀ ಕನಸಷ್ಟೇ. ಹಾಗಾದ್ರೆ ಅವತ್ತು ಮನೆ ಕರೆಸಿ ಆಶ್ವಾಸನೆ ಕೊಟ್ಟಿದ್ದು ನಿಮ್ಮಣ್ಣ ಈ ವಿಷಯನ ತಮಾಷೆ ತಿಳ್ಕೊಂಡ್ಬಿಟ್ಟಿದ್ದಾನ? ಪ್ಲೀಸ್ ಪ್ರದೀಪ್, ಅವನೇನು ಹೇಳ್ಬೇಡ. ಎಲ್ಲ ನನ್ನ ಹಣೆ ಬರ. ಇಲ್ಲ ರೀತಿ, ನಿನ್ ಮಾತಿನಿಂದ ಯಾವುದೋ ರಹಸ್ಯ ಇದೆ. ಈ ಮಾತುಗಳನ್ನು ನೀನೇ ಆಡಿಸಿಲ್ಲ, ನಿನ್ ಮೂಲಕ ಯಾರೋ ಆಡಿಸ್ತಾ ಇದ್ದಾರೆ. ಅವ್ರನ್ನ ಖಂಡಿತ ಸುಮ್ಮನೆ ಬಿಡಲ್ಲ. ಪ್ಲೀಸ್ ಪ್ಲೀಸ್ ಪ್ರದೀಪ್, ನನ್ನ ಮರ್ತ್ಬಿಡು. ನೋಡೈತಿ, ನಿನ್ನ ಪ್ರೀತಿ ಎಷ್ಟು ನನ್ನ ಪ್ರೀತಿ ದುರ್ಬಲವಾಗಿಲ್ಲ. ನಿಮ್ಮಣ್ಣ ಅಲ್ಲ, ಆ ದೇವರೇ ನಮ್ಮ ಮಧ್ಯೆ ಬಂದ್ರೆ ನಿನ್ನ ಬೇರೆ ಮಾಡಕ್ಕಾಗಲಿಲ್ಲ. ಓಕೆ, ನಿಮ್ಮ ಮನೆಗೆ ಹೋಗಿರತ್ತಿ. ಏನಾಯ್ತು? ಒಳ್ಳೆ ಹುಲಿ ಅಟೆಸ್ಕೊಂಡ್ ನೋಡ್ತಾರ ಹೊಡ್ಬರ್ತಾ ಇದ್ಯಾ? ಇಲ್ಲ ಬುದ್ಧಿ, ಓದ್ಯಾ ಪಿಚಾಚಿ ಅಂದ್ರೆ ಮುಂದೆ ಅವಾಕ್ಷೇಳಿ ಅಂತ ಆ ಪ್ರದೀಪಪ್ಪ ಮುಚ್ಚ ತಗೊಂಡು ಈ ಕಡೆ ಬತ್ತಾನ್ ಬುದ್ಧಿ. ಮಾಡ್ಲಿ ಬೇಡ, ನಾ ಕೆಲ್ಲ ಕುಯ್ಸಾಕಲ್ಲ.
ಏನಪ್ಪ ಗೊತ್ತಕೊಂಡ್ಬಿಟ್ಟಿದ್ಯಾ? ಯಾರನ್ನು ಕೊಚ್ಚಾಕ್ಬೇಕಂತಿದ್ಯಾ? ನನ್ನ ದಾರಿಗೆ ಅಡ್ಡ ಬಂದವ್ರನ್ನ. ನಿನ್ ದಾರಿ ಗಂಡ ಬಂದವರು ಯಾರಪ್ಪ ಅದು? ಕೊಚ್ಚಾಕಪ್ಪ ಸುಮ್ಮನೆದ್ಯಾ? ಕೊಚ್ಚಾಕೋ ನೋಡೋಣ. ಮಾಡದ ಮೇಲೆ ಕೈದಿ ಹೋಗ್ತಾರೆ. ನಿನ್ ಕೊನೆಯಾಸೆ ಏನು ಅಂತ ಕೇಳ. ನಿನ್ ಕೊನೆಯಾಸೆ ಏನು ಅಂತ ಅದು ತಿಳ್ಸ್ಕೊಂಡ್ಬಿಡುವಂತೆ. ಹಾಗಾದ್ರೆ ನಮ್ಮ ಯಜಮಾನರು ಮಾಡಿರೋ ಅಪರಾಧ ಏನಯ್ಯ? ಇವನ ಮನುಷ್ಯರು ಸಾಯ್ತಿರೋ ಸುಮ್ಮನೆ ಬಿಟ್ಟು, ಆದ್ರೆ ಇನ್ ಸಾಯ್ತಿರೋ ಪ್ರೇಮಿಗಣ್ಣ. ಇದು ಶಿಕ್ಷೆ ಮಾಡಿದ್ರೆ ಕುಡ್ಕೊಂಬಂದಿರ್ಬೇಕು. ಹೌದು, ನಾನು ಕುಡಿಯ ಬಂದಿದ್ದೀನಿ. ಯಾಕೆ ನಿಂಗೆ ಸ್ವಲ್ಪ ಬೇಕಾ? ತಲೆಲ್ಲ ಮಾತಾಡ್ಬೇಡ, ಹೋಗಲಿಲ್ಲ. ಸಾಯಿ ಟೈಮ್ ತಲಾಟೆ ಆಯ್ತು. ಹೇಳೋದಕ್ಕೆ ಕೊನೆಯಾಸೆ ಏನು ಅಂತ? ಏನೋ ಮಾಡ್ತೀಯ? ಏನೋ ಮಾಡ್ತೀಯ? ಬೇರೆ ತಂಟೆ ಬರ್ಬೇಡಿ, ಇಲ್ಲಿಂದ ಹೊರಟೋಗಿ. ಇದು ಇದ್ದಕ್ಕಿದ್ದಾಗೆ ಹೊರಡ್ತಾ ಇದೆಯಾ? ನಿಮ್ಮಲ್ಲಿ ಆಗ್ತಿದ್ದ ಎಲ್ಲ ಜವಾಬ್ದಾರಿ ಈಗ ಆ ಪ್ರದೀಪ್ ಅಂತ ಹೇಳಿದೆ. ಈಗ ನಡೀತಿರೋ ಘಟನೆಗಳು ನೋಡಿದ್ರೆ ಯಾರನ್ನು ನಂಬಿಕೆ ಆಗ್ತಾ ಇಲ್ಲ. ಯಾವುದಕ್ಕೂ ಅಂತಲೇ ಹೋಗಿ ಹೋಗ್ತೀನಿ. ಅಣ್ಣ, ಪ್ರದೀಪ್ನ ಕೆಲಸದಿಂದ ತೆಗೆದ್ಬಿಡ್ತೀಯಾ? ನನ್ನ ಹೊತ್ತು ನಾನು ಮಾಡಿದೆ ಅನ್ಕೊಂಡ್ಯಾ? ಅವತ್ತು ಕುತ್ಕೊಂಡು ಗಲಾಟೆ ಮಾಡಿ ನೋಡಿ ನನಗೆ ಸಿಕ್ಕಾಬಟ್ಟೆ ಕೋಪ ಬಂತು. ನೀವು ಹೋಗುವಂತ ತಕ್ಷಣ ಹೋಗಲ್ಲ. ಆಗ ನನಗೆ ಗೊತ್ತಾಯ್ತು ನನ್ನ ನನಗೆ ಸ್ವಲ್ಪ ಮನುಷ್ಯತ್ವ ಇದೆ ಅಂತ. ನಾನಾಗಿ ಅವನ ಕೆಲಸದಿಂದ ತೆಗೆಯೋದಿಲ್ಲ. ಈಗ ಅವನಾಗಿ ಹೋದ್ರೆ ಅವನು ತಡೆಯೋದೇ ಇಲ್ಲ. ಅಲ್ಲಿ ಹೋಗಿ ಪ್ರದೀಪ್ ಜೊತೆ ಮತ್ತೆ ಜಗಳಾಡಿ ಇಲ್ಲದ ರಂಪ ಮಾಡ್ಕೋಬೇಡ ಅಣ್ಣ. ಈ ರಂಪ ಮಾಡಲಿಕ್ಕೆ ನಾವು ಹೋಗ್ತಾ ಇರೋದು. ತಿರ್ಗಾ ಯಾವಾಗಣ್ಣ ನೀನ್ ಬರೋದು? ಒಂದು 2 ದಿವಸ ಆಗುತ್ತೆ. ಅಂದಾಗೆ ಪೀಠನ್ನು ನಾನು ಅರ್ಜೆಂಟ್ ಕೆಲಸ ಮೈಸೂರು ಕಳಿಸಿದ್ದೀನಿ. ಮನೆ ಕಡೆ ಹುಷಾರು. ಮತ್ತೆ ಪ್ರಕಾಶಕ್ಕೆ ಹೋಗಿದ್ದಪ್ಪ ಗಲಾಟೆ ಮಾಡಿದ ನೀವು ಊಟ ಪ್ರತಾಪ್ ಹೇಳಿರ್ತೀನಿ. ಅವನು ಬಂದಿರ್ತಾನೆ. ಪ್ರತಾಪ ಕೈನ ಕೈಗೆ ಬೀಗನ ಕೈ ಕೊಟ್ಟು ನೋಡೋಣ. ಅವಾಗಲೇ ಗೊತ್ತಾಗೋದು ಅವನ ಯೋಗ್ಯತೆ ಏನು ಅಂತ. ಭೂಮಿ ಬುದ್ಧಿ ಯಾಕೆ ಕೆಲಸ ಮಾಡೋಣ? ನೀವು ಹೇಳ್ಬೇಕಾದ್ರೆ ನಂಗೇನು ಭಯ? ಅದು ರಿಟರ್ನ್ ಅನ್ನಿ. ಆದ್ರೂ ನೀವು ಬಿಡಿ. ಆದಷ್ಟು ಬೇಗ ಬರ್ತೀನಿ. ಅಂತ ನಾನು ಅರ್ಜೆಂಟ್ ಇದ್ರೆ ಫೋನ್ ಮಾಡ್ತೀನಿ. ಬೇಗ ಬಂದ್ಬಿಡೋಣ. ನಾನು ಅಲ್ಲಿದ್ರು ನನ್ನ ಮನಸ್ಸಿನ ಎಲ್ಲೇ ಇರುತ್ತೆ. ಬರಲು ಮಾಡಿ. ಏನಯ್ಯ ಇಷ್ಟು ಖುಷಿ ಶಿಲೆ ಹಾಕೊಂಡ್ಬಿಡ್ತಾಗ? ಏನ್ ಸಮಾಚಾರ? ಹಾಗಿದ್ರೆ ಡ್ರೆಸ್ ಸ್ವಲ್ಪ ಜಾಸ್ತಿನೇ ಆಯ್ತು. ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀವಿ ನೀನು? ನಿನ್ನ ಅಲಂಕಾರದ ಬಗ್ಗೆ. ಯಾಕೆ ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ವಾ? ಡ್ರೆಸ್ ಚೆನ್ನಾಗಿದೆ, ಅದೆಲ್ಲ ಹೋಗ್ತೀನಿ ಹೇಳಲ್ಲ. ಅಯ್ಯೋ, ಒಳ್ಳೆ ಅಕ್ಷಕರ ಹಕ್ಕಿ ಕಣೆ ನೀನು. ಶುಭ ನುಡಿಯ ಶಕುನ ಪಕ್ಷಿ ಅಂದ್ರೆ ನೀನ್ ತಿಥಿ ಯಾವಾಗ ಅಂತ ಕೇಳ್ತಂತೆ. ಹಂಗಾಯ್ತು ನಿನ್ ಕತೆ. ಏನೋ ಒಂದ್ ಒಳ್ಳೆ ಕೆಲ್ಸಕ್ಕೆ ಹೋಗ್ತಿರ್ಬೇಕಾದ್ರೆ ಎಲ್ಲಿ ಹೇಗ್ ಕೇಳ್ತಾ ಇದ್ದೀನಯ್ಯ? ಆಯ್ತು ಬಿಡಯ್ಯ, ಇದೊಂದ್ಸರಿ ಹೇಳ್ಬಿಡು. ಇನ್ ಮುಂದೆ ಯಾವತ್ತೂ ಈ ಕೇಳಲ್ಲ. ಅಯ್ಯೋ, ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಆಯ್ತಪ್ಪ, ಇನ್ಮೇಲೆ ಕೇಳಲ್ಲ. ಓಕೆನಾ? ಮುಂದೇನು ಹೇಳ್ಬೇಡ, ಎಲ್ಲ ನಾನೇ ಹೇಳ್ಬಿಡ್ತೀನಿ. ಇವತ್ತು ಅಶೋಕು ನಿರ್ಮಲಾ ಎಸ್ಟೇಟ್ ಹೋದ್ರು. ಇನ್ನು 3-4 ದಿನ ಬರೋವಂತೆ. ಅಲ್ಲಿವರೆಗೆ ಎಸ್ಟೇಟು ಮತ್ತು ರೇವತಿ ನೋಡ್ಕೊಂಡಿರುವಂತ ನನಗೆ ಹೇಳಿದ್ರು. ಅದೇನಯ್ಯ, ಒಳ್ಳೆ ಬೆಕ್ಕಿಲಿ ನೋಡ್ಕೊಂಡಾಗೆ ರೇವತಿ ನೋಡ್ಕೊಂಡು ತೀರೋಗ್ತಾ ಇದ್ಯಾ? ಅಯ್ಯೋ, ಅಷ್ಟೊತ್ತು ಕಟ್ಕ ಅಲ್ಲ ಕಡೆಯ. ನಾನು ತುಪ್ಪ ಜಾರಿ ಬೊಟ್ಟಿಗೆ ಬಿಡ್ತಿರ್ಬೇಕಾದ್ರೆ ನಾನ್ ಯಾಕೆ ಮಧ್ಯ ನೀರ್ ಚೆಲ್ಲಿ ನನ್ನ ಊಟ ಹಾಳು ಮಾಡ್ಕೊಳ್ಳಿ? ಹೌದು, ರೇವತಿಗೆ ಅಲ್ಲೇನ್ ಭಯ? ಇದಾರಲ್ಲಯ್ಯ ಆ ಪ್ರದೀಪ್ ಪ್ರಕಾಶು ಈಗಾಗಲೇ ನನ್ನ ಮೇಲೆ ಉಳ್ಕೊಂಡು ಸಾಯ್ತಾ ಇದ್ದಾರೆ. ಕೊನೆಗಳಿಗೆ ಕೆಲಸ ಕೇಳಬಾರ್ದಲ್ಲ, ಅದಕ್ಕೆ ಇಷ್ಟೆಲ್ಲ. ಇಬ್ರು 3 ಲಾಭ ಆದಾಗ ಆಯ್ತು. ಲಕ್ಕಿ ಫೆಲ ಕಣಯ್ಯ. ವಿಶ್ವ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಫ್ರೆಂಡು ಅಂದ್ರೆ ನೀವೇ ಕಣಯ್ಯ. ಬರ್ತೀರಿ.
ಯಾವತ್ತೂ ಬಲವಂತರ ಕೈಯಲ್ಲಿರುತ್ತೆ. ನೀನ್ ಬಲವಂತನ ಒಳ್ಳೆ ನಮ್ಮ ಮಾವನ ಹೆದರಿಸಿ ಬೆದರಿಸಿ ಹುಟ್ಟಿ ಹೊಂದ್ಕೊಂಡಿರೋ ನೀನು ನೀನದ್ರ ಅಪ್ಪ ಅವಕಾಶ ಉಪಯೋಗಿಸ್ಕೊಂಡು ಆಸ್ತಿ ಒಳಕೊಂಡು ಸಬ್ಬಿನ ಸೋಪ್ ಹಾಕೊಂಡು ಬಂದಿದ್ಯಾ. ನೋಡಿ, ನೀವಿಬ್ರು ಬೇಕಿದ್ರೆ ನಿಮ್ಗೆ ಇಷ್ಟ ಬಂದಷ್ಟು ಕಚ್ಚಾಡ್ತೀರಿ. ನಾನು ಹೇಳ್ತೀನಿ ಹೋಗ್ಬೇಕು. ನಾನು ಹೋಗ್ತಾ ಇದ್ದೀನಿ. ಒಂದು ಸಲ ಹೇಳೋದು ಹೇಳಲ್ಲ ಅಂದ್ರೆ ಬಿಡೋದು. ದಾಟ್ ಇಸ್ ಪ್ರತಾಪ್. ಪ್ರತಾಪ್, ನೀನ್ ಹೇಳ್ತೀನಿ ಆಗ್ತಿರೋ ಖಂಡಿತ ನನಗೆ ಹುಟ್ಟೆ ಕಿಚ್ಚಿಲ್ಲ. ಅವಳ ಒಳ್ಳೆದನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಒಂದೇ ಒಂದ್ಸಲ ಹೇಳ್ಬಿಡ್ಲಿ, ನಾನು ಹೊರಟೋಗ್ತೀನಿ. ಓಕೆ? ಅವತ್ತು ಮುಖದ ಮೇಲೆ ಊಟದ ಹೇಳಿದಲ್ಲ, ಅಚ್ಚಾಕಾಗಿಲ್ಲ ನನಗೆ. ಅವತ್ತು ಅವ್ರ ಅಣ್ಣ ಎದುರಿಗಿದ್ದ, ಅದಕ್ಕೆ ನಿಜ ಇಲ್ಲದೆ ಹೇಳ್ತಾರೆ. ಅದು ನನಗೆ ಚೆನ್ನಾಗಿ ಗೊತ್ತು. ಅವಳು ಮನಸ್ಸು ನನ್ನ ಮೆಸೇಜ್ ಮಾಡಿಲ್ಲ ಅಂತ. ಅದಕ್ಕೆ ನಾನೇ ಅವಳು ಒಂದ್ಸಲ ಕೇಳ್ತೀನಿ. ನಿಮ್ಗಿಬ್ರಿಗಿಂತಲೂ ಹೇಳ್ತೀನಿ ಮೇಲೆ ನಂಗೆ ಹೆಚ್ಚಿನ ಅಧಿಕಾರ ಇದೆ. ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿ ಬಂದ್ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಹೋಗ್ಬಿಡ್ತೀನಿ. ನೋಡೇ, ಪ್ರಳಯ ಆದ್ರೂ ಸರಿ, ನನ್ನ ರೇವತಿ ಮದುವೆ ನಿಲ್ಸಕ್ಕೆ ನೀನಿಬ್ರು ಕೈಲಿ ಖಂಡಿತ ಸಾಧ್ಯ ಇಲ್ಲ. ಆ ನಂಬಿಕೆ ನನಗಿದೆ. ಪಾಪ ಒಬ್ಬ ಆಕೆನ ಮನಪೂರ್ವಕವಾಗಿ ಪ್ರೀತಿ ಮಾಡ್ತಾ ಇರೋ, ಇನ್ನೊಬ್ಬ ಆಕೆ ಆಸ್ತಿಗೋಸ್ಕರ ಜೊಲ್ಲು ಸೂಸ್ತಾ ಇರೋ. ಟೇಕ್ ಇಟ್ ಈಸಿ ಮಿಸ್ಟರ್ ಪ್ರಕಾಶ್, ಟೇಕ್ ಇಟ್ ಈಸಿ. ಹೇಗೂ ನಿಮ್ಮಿಬ್ರ ಕೈಯಲ್ಲಿ ನನ್ನ ರೇವತಿ ಮದುವೆ ನಿಲ್ಸಕ್ಕೆ ಸಾಧ್ಯ ಇಲ್ಲ. ಪಾಪ ನೀವು ಮನ್ಸಲ್ಲಿ ಬೇರೇನೋ ಆಸೆ ಇಟ್ಕೊಂಡು ರೀವ್ಯಾಲ್ಯೂಷನ್ ಬಂದ ಸ್ಟೂಡೆಂಟ್ಸ್ ತರ ಬಂದಿದ್ದೀರಾ. ಓಕೆ, ಅವ್ರಿನ್ನೂ ಎದ್ದಿದ್ದಾಳ ಇಲ್ವೋ, ಅವ್ನು ಗೆದ್ದ ಮೇಲೆ ಒಬ್ಬೊಬ್ಬರ ಹೋಗಿ ಆಕೆ ಅಭಿಪ್ರಾಯನ ತಿಳ್ಕೊಂಡ್ಬನ್ನಿ. ರಿಯಲಿ ಯುವರ್ ಎ ಜೆಂಟಲ್ಮನ್ ಮಿಸ್ಟರ್ ಪ್ರತಾಪ್. ದಾಟ್ ಈಸ್ ಪ್ರತಾಪ್. ಸರಿ, ಹಾಗಾದ್ರೆ ನಾನೇ ಮಾಡಿ ಹೋಗ್ತೀನಿ. ನಾವು ನಿಂತ್ಕೋ, ನಿನ್ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನೀನೇ ನಾನು ಮೊದಲು ಹೋದ್ರೆ ನನ್ನ ಬಗ್ಗೆ ಇಲ್ಲಿ ಸಲದ್ದೆಲ್ಲ ಹೇಳಿ ಅವ್ಳ ಮನಸ್ಸಲ್ಲಿ ಹುಳಿ ಹಿಂಡಿ ನಮ್ಮ ಪ್ರೀತಿನೆಲ್ಲ ಹಾಳು ಮಾಡ್ಬಿಡ್ತೀಯ. ಸೊ ನಾನೇ ಮೊದಲು ಹೋಗ್ತೀನಿ. ಹೇ, ನಿಂತ್ಕೊಳ್ಳೋ, ನೀನೇನ್ ಬರ್ತಾ ಆಚನ. ನೀನೇನಾದ್ರೂ ಮೊದಲು ಹೋದ್ರೆ ನೀವು ಪ್ರೇಮ ಫ್ಲಾಶ್ ಬ್ಯಾಕ್ ಓಪನ್ ಮಾಡಿ ನೀವು ತುಂಬ ಕೇಳಿಸ್ಬಿಟ್ಯಾ. ಅದಕ್ಕೆ ನಾನು ಹೋಗ್ತೀನಿ. ಅದು ಸಾರಿ ಮಿಸ್ಟರ್ ಪ್ರಕಾಶ್, ಮೊದಲು ನಾನು ಹೋಗ್ತಾ ಇದ್ದೀನಿ. ನಿಂತ್ಕೊಳ್ಳೋ, ಮೊದಲು ನಾನೇ ಹೋಗ್ಬೇಕು. ನೋ ಮಿಸ್ಟರ್ ಪ್ರಕಾಶ್, ನಾನು ಮೊದಲು ಹೋಗ್ತಾ ಇದ್ದೀನಿ. ಶಟಪ್. ಇದನ್ನ ಎಂಟರ್ಟೈನ್ಮೆಂಟ್ ಶೋ ಅನ್ಕೊಂಡ್ರ ನೀವು? ಬರೀ ಅನುಮಾನ ಪಿಶಾಚಿಗಳು. ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ. ಈಗ ನೀವು ಮೊದಲು ಹೋಗಿ ಅವಳ ತಲೆ ಕೆಲ್ಸಿದ್ರೆ ಅವಳು ನನ್ನ ಮದುವೆ ಆಗಲ್ಲ ಅಂತ ನಾನು ಡೌಟ್ ಪಡ್ತೀನಾ? ಇಲ್ಲ, ಯಾಕೆಂದ್ರೆ ದಾಟ್ ಇಸ್ ಪ್ರತಾಪ್. ಆಲ್ ರೈಟ್, ಇವಾಗ ಏನ್ ಮಾಡ್ಬೇಕು ಅಂತ ನೀನು ಹೇಳು. ವೆರಿ ಸಿಂಪಲ್, 3 ಜನ ಒಟ್ಟಿಗೆ ಹೋಗೋಣ. ಆಗ ಯಾವ ಚಿತಾವಣೆಗೂ ಅವಕಾಶ ಇರಲ್ಲ. ಎಸ್, ನೌ ಗಿವ್ ಟಾಕಿಂಗ್ ಸೆನ್ಸ್. ಬನ್ನಿ ಹೋಗೋಣ. ನೀನೇ ಕೊಲೆ ಮಾಡಿರೋದು. ಶಟಪ್, ನಿಮಗೆ ತಲೆಗೆ ಕೆಟ್ಟಿದ್ಯಾ? ಅನ್ಯಾಯ ಹೇಳ್ತೀನ, ಕೊಂದ್ಬಿಟ್ಟಿರೋದು. ಅವಳು ನಾನೇ ಕೊಲೆ ಮಾಡಿ ಬಹುಶಃ ಅವಳು ಆತ್ಮಹತ್ಯೆ ಮಾಡ್ಕೊಂಡು ಹೋಗ್ಬೇಕು. ಏನು ಆತ್ಮಹತ್ಯೆನ? ಇದು ಆತ್ಮಹತ್ಯೆನೋ ಕೊಲೆನೋ ಅಂತ ಪೊಲೀಸ್ ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗೋದು. ಬನ್ನಿ ಮೊದಲು ಪೊಲೀಸ್ ಇನ್ಫಾರ್ಮ್ ಮಾಡೋಣ. ಬಾ ಮಾಡೋಣ. ಫೋನ್ ಮಾಡಿದ್ದು ನಾನೇ ಸರ್. ನನ್ನ ಹೆಸರು ಪ್ರತಾಪ್ ಅಂತ. ಇಲ್ಲೇ ಪತ್ನಿ ಸ್ಟೇಟ್ ಅಲ್ಲಿ ಇದ್ದೀನಿ. ಇವ್ರು ಯಾರು? ಅಶೋಕ್ ಅವರ ಸೋದರತೆ ಮಗ ಪ್ರಕಾಶ್. ನಾನು ಪ್ರದೀಪ್ ಅಂತ, ನಿರ್ಮಲಾ ಎಸ್ಟೇಟ್ ಮ್ಯಾನೇಜರ್. ಯಾರಾದ್ರೂ ಒಳಗಡೆ ಹೋಗಿದ್ರಾ? ಇಲ್ಲ, ನಾವು ಯಾರು ಹೋಗಿಲ್ಲ. ವೆರಿ ಗುಡ್. ಯಾರಾದ್ರೂ ಒಳಗಡೆ ಹೋಗಿದ್ರೆ ನನ್ನ ಕ್ಲೂಗಳೆಲ್ಲ ನಾಶ ಆಗ್ತಿತ್ತು. ಮೂರ್ತಿ ಸರ್, ಸದಾಶಿವ್ ಹೇಳ್ಬಿಟ್ಟು ಫಿಂಗರ್ ಪ್ರಿಂಟ್ಸ್ ಮತ್ತೆ ಸ್ಟಿಲ್ಸ್ ತಗೊಳಕ್ ಹೇಳಿ. ಆಯ್ತು ಸರ್. ಹೆಣ ಬಿದ್ದಿರೋದು ನೋಡಿದ್ರೆ, ಹೆಣದ ಕೈಯಲ್ಲಿ ಪಿಸ್ತೂಲ್ ಇರೋದು ನೋಡಿದ್ರೆ ಇದು ಆತ್ಮಹತ್ಯೆ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ. ನೀವು ಯಾರು ಏನು ಅಂತ ಹೇಳಿದ್ರಿ, ಆದ್ರೆ ನಿಮಗೂ ಈ ರೇವತಿಗೂ ಏನ್ ಸಂಬಂಧ ಇದೆ ಅಂತ ಹೇಳಿಲ್ವಲ್ಲ? ನಾನು ಹೇಳ್ತೀನಿ ಬುದ್ಧಿ. ಇನ್ಯಾರ? ನಾನು ಈ ಮನೆ ಮಾಲಿ ಬುದ್ಧಿ. ಈ 3 ಜನ ರೇವತಿ ಅವ್ರನ್ನ ಮದುವೆ ಆಗ್ಬೇಕಂತ ಮುಂಚಾಗ್ತಾ ಇದ್ರು ಬುದ್ಧಿ. ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಆಮೇಲೆ ಬುದ್ಧಿ ಅವರು ನಿರ್ಮಲಾ ಎಸ್ಟೇಟ್ಗೆ ಅಂತ ಹೋದ್ರು. ಬೆಳಿಗ್ಗೆ ಆಗೋಷ್ಟರಲ್ಲಿ ರೇವತಿ ಅವ್ರು ಕೊಲೆ ಆಗ್ಬಿಟ್ಟಿದ್ ಬುದ್ಧಿ. ಇದರಿಂದ ಏನೋ ದೊಡ್ಡ ಕಥೆನೇ ಇದ್ದ ಇದೆ.
ಇದು ಆತ್ಮಹತ್ಯೆ ಅಲ್ಲ, ಕೋಲ್ಡ್ ಬ್ಲಡೆಡ್ ಮರ್ಡರ್. ಎಸ್ ಸರ್. ಸಾಮಾನ್ಯವಾಗಿ ಎಲ್ಲರ ಕಣ್ಗೂ ಇದು ಆತ್ಮಹತ್ಯೆ ಕಾಣುತ್ತೆ. ಸೂಕ್ಷ್ಮವಾಗಿ ಹೆಣ ಬಿದ್ದ ರೀತಿ, ಹೆಣದ ಕೈಲಿ ಪಿಸ್ತೂಲ್ ನೋಡಿದ್ರೆ ಎಲ್ಲೋ ಏನೋ ಹಿಡಿದಾಗಿದೆ. ಅಂದ್ರೆ ಈಕೆನ ಯಾರೋ ಕೊಲೆ ಮಾಡಿ ಡೆಡ್ ಬಾಡಿ ತಂದು ಇಲ್ಲಿ ಹಾಕಿದ್ದಾರೆ. ಕೊಲೆಗಾರ ಒಂದ್ ವಿಷಯದಲ್ಲಿ ತಪ್ಪೆದಿಟ್ಟಿದ್ದಾನೆ. ನೋಡಿ, ನಿಮ್ ಬಾಯಿ ನನಗೆ ಅರ್ಥ ಆಗಿಲ್ಲ. ಹೇಳ್ತೀನಿ. ಹೆಣದ ಬಲಿಗೆಯಲ್ಲಿ ಪಿಸ್ತೂಲ್ ಇದೆ, ಉಂಡೆಟ್ಟು ಎಡಗಡೆ ಬಿದ್ದಿದೆ. ಇದು ಅಸಹಜ ಅನ್ಸಲ್ವಾ? ಎಸ್, ಯು ಆರ್ ರೈಟ್. ಕೊಲೆಗಾರ ಕೊಲೆ ಏನೋ ಮಾಡ್ದ, ಎಡಗೈಲಿ ಪಿಸ್ತೂಲ್ ಇಡೋ ಬದಲು ಬಲಗೈಲಿ ಪಿಸ್ತೂಲ್ ಇಟ್ಟು ತಪ್ಪು ಮಾಡ್ಬಿಟ್ಟ. ಹಾಗಾದ್ರೆ ಇದು ಕೊಲೆನೇ ಅಂತೀರಾ? ಎಸ್, 100% ಕೊಲೆನೆ. ಅನುಮಾನಕ್ಕೆ ಆಸ್ಪದ ಇಲ್ಲ. ಹಾಗಾದ್ರೆ ಮಿಸ್ಟರ್ ಶಂಕರ್, ಒಬ್ಬೊಬ್ಬರನ್ನೇ ಕರೆದು ಇಂಟ್ರಾಗೇಟ್ ಮಾಡೋಣ. ಬರೀ ಸರ್. ಹೇಳಿ ಮಿಸ್ಟರ್ ಪ್ರಕಾಶ್. ಸರ್, ನಾನು ರೇವತಿ ಸೋದರತೆ ಮಗ. ಅನಾಥನಾದ್ರಿಂದ ನಮ್ಮ ಅವ್ವ ನನ್ನ ಇಲ್ಲೇ ಸರ್ಕೊಂಡಿದ್ರು. ನನ್ನ ರೇವತಿನ ತುಂಬಾ ಪ್ರೀತಿಸ್ತಾ ಇದೆ. ಅವನ್ನೇ ಮದುವೆ ಕೂಡ ಆಗ್ಬೇಕಂತಿದ್ದೆ. ಆದ್ರೆ ಅವರಿಬ್ಬರಿಗೂ ಅದು ಇಷ್ಟ ಇರಲಿಲ್ಲ. ಇಟ್ಸ್ ಓಕೆ ಮಿಸ್ಟರ್ ಪ್ರಕಾಶ್. ಈ ಕೊಲೆಗೆ ಸಂಬಂಧಪಟ್ಟಂತ ಏನಾದ್ರು ಕ್ಲೂಗಳಿದ್ರೆ ನಮಗೂ ಹೆಲ್ಪ್ ಆಗುತ್ತೆ. ಹಾ, ಇಂದಿರಾ ನನಗೆ ನಮ್ಮ ಅಶೋಕ್ ಮಾವ ನಮ್ಮ ಪರ್ಸನಲ್ ಡೈರಿ ಸಿಕ್ತು. ಅದರಿಂದ ಅವ್ರು ಒಂದು ಹೆಣ್ಣಿನ ನಂಬಿಸಿ ಮೋಸ ಮಾಡಿ ಗೊತ್ತಾಯ್ತು. ನಾನು ಡೈರಿ ಇಟ್ಕೊಂಡು ರೇವತಿನ ನನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಪ್ರಯತ್ನ ಮಾಡೋದಕ್ಕೆ ಶುರು ಮಾಡಿದೆ. ಅವರ ಡೈರಿನ ನನ್ನಿಂದ ಮನಸ್ಸಿನ ಕಿತ್ಕೊಂಡ್ರು. ಇಷ್ಟೇ ಸರ್. ಆದ್ರೆ ನಾನು ರೇವತಿನ ಕೊನೆ ಮಾಡೋಷ್ಟು ಕಟ್ಟ ಅಲ್ಲ ಸರ್. ಹಾಗಾದ್ರೆ ರಾತ್ರಿ ನೀವು ಎಲ್ಲಿದ್ರಿ? ರಾತ್ರಿ ನಾನು ರೂಮಲ್ಲೇ ಇದ್ದೆ ಸರ್. ಅದಕ್ಕೇನಾದ್ರೂ ಸಾಕ್ಷಿ ಇದೆಯಾ? ಇಲ್ಲ ಸರ್. ಹಾಗಾದ್ರೆ ನೀವು ರಾತ್ರಿ ರೂಮಿಂದ ಹೊರಗೆ ಎಲ್ಲೂ ಹೋಗ್ಲೇ ಇಲ್ವಾ? ಇನ್ನೂ ಹೋಗಿಲ್ಲ. ಇದಕ್ಕೊಂದು ಸೈನ್ ಮಾಡಿ. ನೀನು ಹೋಗ್ಬೋದು. ಓಕೆ ಸರ್. ನಿಮ್ಮ ಹೆಸರು? ಪ್ರತಾಪ್ ಅಂತ ಸರ್. ಮಿಸ್ಟರ್ ಪ್ರತಾಪ್, ನಾನು ರಾತ್ರಿ ನೀವು ಎಲ್ಲಿದ್ರಿ? ಇಲ್ಲೇ ಇದ್ದೆ ಸರ್. ಹಾಗಾದ್ರೆ ನೀವು ಇಲ್ಲೇ ಇದ್ದೀರಾ? ಇಲ್ಲ ಸರ್, ನನಗೂ ರೇವತಿಗೂ ಮದುವೆ ಫಿಕ್ಸ್ ಆಗಿತ್ತು. ಅಶೋಕ್ ಅವರು ನಿರ್ಮಲಾ ಎಸ್ಟೇಟ್ ಹೋಗಿದ್ರು. ಅವ್ರು ಬರೋವರೆಗೂ ರೇವತಿ ಕಾರಣ ಹೇಳಿದ್ರು. ಅದಕ್ಕೆ ಇದ್ದೆ ಸರ್. ಅಂದ್ರೆ ನೀವು ರೇವತಿನ ಕೊನೆ ಸರಿ ಯಾವಾಗ ನೋಡಿದ್ದು? ಸುಮಾರು ರಾತ್ರಿ 12 ಗಂಟೆ ಇರ್ಬೋದು ಸರ್. ನಾನು ನಿದ್ದೆ ಬಂದಿರಲಿಲ್ಲ. ಹಾಗೆ ರೇವತಿ ಮಾತಾಡ್ಸ್ಕೊಂಡು ಮಾಡಕ್ ಹೋದೆ. ನೋಡ್ರು ಸೇಫ್ ಆಗಿ ಬಂದಿದ್ಲು. ಸೇಫ್ ಆಗಿದ್ಲು ಅಂದ್ರಲ್ಲ, ಅವ್ರಿಗೆ ಯಾರಿಗೆ ನಾನು ಪ್ರಾಣಾಪಾಯ ಆಯ್ತಾ? ಹೌದು ಸರ್. ನನ್ನ ಮತ್ತು ಪ್ರದೀಪ್ ಪ್ರಕಾಶ್ ನಡುವೆ ರೇವತಿ ಮದುವೆ ಬಗ್ಗೆ ಸ್ವಲ್ಪ ತಕರಾರಿತ್ತು. ಅದಕ್ಕೆ ಅಶೋಕ್ ಅವರು ರೇವತಿ ಕಾಲನಿಗೆ ನನ್ನನ್ನು ನೆನೆಸಿದ್ರು. ಅಂದ್ರೆ 12 ಗಂಟೆವರೆಗೂ ರೇವತಿ ಬದುಕೇ ಇದ್ಲು ಅಂತ? ಖಂಡಿತ ಬದುಕಿದ್ರು ಸರ್. ನೋಡು ಪ್ರತಾಪ್, ನಿನ್ ಜೊತೆ ಇಟ್ಕೊಂಡು ನಿನ್ನ ಆಕ್ಟಿವಿಟೀಸ್ ಎಲ್ಲ ಅಬ್ಸರ್ವ್ ಮಾಡಿದ್ದೀನಿ. ಈಗಲಾರು ನಿಜ ಹೇಳು, ಆ ಅಶೋಕ್ ತೋರಿಸಿ ಬ್ಯಾಕ್ ಮೇಲೆ ಮಾಡಿದ ಫೋಟೋಸ್ ಯಾವುದು ಅಂತ? ಇಷ್ಟೆಲ್ಲ ಆಗ್ಬೋದು ನಿಜ ಸ್ಥಿತಿ ಮುಚ್ಚಿರೋದ್ರಲ್ಲಿ ಏನು ಅರ್ಥ ಇಲ್ಲ ಸರ್. ಡ್ರೈವರ್ ಪೀಟರ್ ಹೆಂಡತಿ ರೋಸಿಗೂ ಅಶೋಕ್ ಅವರು ಅನೈತಿಕ ಸಂಬಂಧ ಇತ್ತು. ಅದನ್ನ ನಾನು ಫೋಟೋ ತೆಗೆದು ಅಶೋಕ್ ಅವ್ರನ್ನ ಬ್ಲಾಕ್ ಮೇಲ್ ಮಾಡಿದೆ. ಅಂದ್ರೆ ಖಂಡಿತ ನಾನು ರೇವತಿನ ಕೊಲೆ ಮಾಡಿಲ್ಲ ಸರ್. ಇದು ಬೇರೆ ಇದೆಯಾ ಮಿಸ್ಟರ್ ಪ್ರತಾಪ್? ಹಾಗಾದ್ರೆ ಪೀಟ್ರಲ್ಲಿ ಮೈಸೂರು ಹೋಗಿಲ್ಲ ಸರ್. ಬಹುಶಃ ಈಗ ಬಂದಿರ್ಬೋದು ಸರ್. ಪೀಟ್ರ್ ಇಟ್ಕೊಂಡ್ರೆ ಯಾರು ಸಿಗ್ಬೋದು. ಇಲ್ಲ, ಇದೆಲ್ಲ ಇಷ್ಟು ಗಲಾಟೆ ನಡೀತಿದ್ರು ಅವ್ರಿಗಿನ್ನೂ ಗೊತ್ತಾಗಿಲ್ವಾ? ಅವರೆಲ್ಲ ಕುಡಿದ ಜಾಗೃತಿ ಬಿದ್ದಿರ್ಬೇಕು. ಸೋಮಣ್ಣದಲ್ಲಿ ಕರ್ತು ಸರ್. ಆದಷ್ಟು ಬೇಗ ಕರ್ಸಿ. ಪ್ರತಾಪ್, ಇನ್ನೇನಾದ್ರು ಹೇಳೋದಿದೆಯಾ? ಇಲ್ಲ ಸರ್, ನಮ್ಗೆ ಗೊತ್ತಿರೋದಿಷ್ಟೇ. ಸಾರಿ ಸರ್, ಇನ್ನೊಂದು ಸೈನ್ ಮಾಡಿ. ಹೇಳ್ತಾನಲ್ವಾ, ಸರಿ ಇನ್ನೊಬ್ಬ ಬರ್ತಾ ಇದ್ದಾನೆ. ಅವ್ನು ಯಾವ ರೀತಿ ಕತೆ ಹೇಳ್ತಾನೆ ಅಂತ ಕೇಳೋಣ. ಬನ್ನಿ ಕೂತ್ಕೊಳ್ಳಿ ಮಿಸ್ಟರ್ ಪ್ರದೀಪ್. ಯಾಕೆ ಹೇಳ್ತಾ ಇದ್ದೀರಾ? ಹೀಗಂದ್ರೆ ಏನು ಪ್ರಯೋಜನ ಇಲ್ಲ. ಹೀಗಂದ್ರೆ ಸತ್ತಿರೋ ವೇದಿಕೆ ಆತ್ಮಕ್ಕೆ ಶಾಂತಿನೂ ಸಿಗಲ್ಲ. ನಮ್ಮ ಇನ್ವೆಸ್ಟಿಗೇಷನ್ ಹೇಳ್ಬೇಕಲ್ಲ ಸರ್. ನಂಗೆ ಚೆನ್ನಾಗಿ ಗೊತ್ತು ಸರ್, ಆ ಪ್ರತಾಪ ಎಂಟು ಕಾಲ್ ಮಾಡಿರೋದು. ಏನ್ ಹೇಳ್ತಾ ಇದ್ದೀರಾ ನೀವು? ಅವ್ನ ವಿಷಯ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಸರ್. ಅವ್ನ ಹತ್ರ ಸೈನಿಸ್ಟ್ ಅವ್ನ ದೇವತೆಗೆ ಮದುವೆ ಆಗಬೇಕು ಅಂತ ತುಂಬಾ ದಿನದಿಂದ ಮುಂಚಾಗ್ತಾ ಇದ್ದ. ಬಟ್ ಅದು ಅವ್ನಿಗೆ ಇಷ್ಟ ಇರಲಿಲ್ಲ. ಅದಕ್ಕೆ ಅವನ ಬಗ್ಗೆ ತುಂಬಾ ಸಿಟ್ಟು ಬೆಳೆಸ್ಕೊಂಡಿದ್ದ ಸರ್. ಅವ್ನ ರಾತ್ರಿ ಮನೆಗೆ ಯಾರೂ ಇರಲಿಲ್ಲ. ಅವಕಾಶ ಉಪಯೋಗಿಸ್ಕೊಂಡು ಅವನನ್ನ ರೇಪ್ ಮಾಡಕ್ ಹೋಗಿದ್ದಾನೆ. ಅವನು ಪ್ರೊಟೆಸ್ಟ್ ಮಾಡೋಂಗೆ ಚೀಮಾರಿ ಹಾಕಿದ್ದಾರೆ.
ಈ ವಿಷಯ ಅವ್ರಿಗೆ ಗೊತ್ತಾದ್ರೆ ನನಗೆ ಅವಮಾನ ಆಗಿದಂತೆ ತನ್ನ ಮದುವೆ ನಿಂತು ಬಿಟ್ಟೆ ಅಂತ ಅವ್ರು ಕೊಲೆ ಮಾಡ್ಬಿಟ್ಟಿದ್ದಾನೆ ಸರ್. ನೀವ್ ಹೇಳೋ ಪಾಯಿಂಟ್ ಕರೆಕ್ಟು, ಆದ್ರೆ ಅದನ್ನ ಹೇಳಕ್ಕೆ ರೇವತಿನೇ ಬದುಕಿಲ್ವಲ್ಲ. ನಿನ್ನೆ ರಾತ್ರಿ ನೀವಲ್ಲಿದ್ರಿ? ನಾನು ರೂಮಲ್ಲಿದ್ದೆ ಸರ್. ಬೆಳಿಗ್ಗೆ ಇಲ್ಲೇ ಇದ್ರಲ್ಲ? ನನಗೂ ರೇವತಿಗೂ ಮದುವೆ ಫಿಕ್ಸ್ ಆಗಿತ್ತು. ಅವರನ್ನ ಅಶೋಕ್ ಅಂತ ಸಡನ್ ಆಗಿ ಕೆಲಸ ಮಾಡ್ಬಿಟ್ಟು ಆ ಪ್ರತಾಪ್ ಜೊತೆ ಅವ್ರ ಮದುವೆ ಫಿಕ್ಸ್ ಮಾಡ್ಬಿಟ್ಟ. ಅದಕ್ಕೆ ನಾನೇ ಒಂದ್ಸಲ ಹೇಳ್ತೀನಿ ನೋಡಿ, ಅವ್ರ ಕಡೆ ಒಪಿನಿಯನ್ ಏನು ತಿಳ್ಕೊಳ್ಳೋಣ ಅಂತ ಮನೆ ಹೋದೆ. ಆದ್ರೆ ನಮ್ಮ ಹೋಗೋಷ್ಟ್ರಿಗೆ ನೀವು ಸರಿ ಮಾಡಿ. ನನ್ನ ಹೆಸರು ಪೀಟರ್ ಅಂತ, ಈ ಹೆಸರಿಗೆ ಕಾರ್ ಡ್ರೈವರ್ ಅಂತ. ಅದು ಸರಿ, ಈಗ ಕೆಲಸ ಎಲ್ಲಿಗೆ ಹೋಗಿದ್ರಿ? ನಾವು ಊರಿನಲ್ಲಿ ಎಲ್ಲೆಲ್ಲ ಸರ್, ಏನಾದ್ರು ಮೈಸೂರು ಕಳಿಸಿದ್ರು, ಸ್ವಲ್ಪ ಕೆಲಸ ಇತ್ತು. ಈಗ ತಾನೇ ಜಸ್ಟ್ ಬಂದೆ. ನಾನು ಮನೆಗೆ ಹೋಗಿ ನೋಡ್ತೀನಿ, ನನ್ನ ಮಿಸಸ್ ರೋಜಿ ಕಾಣಲಿಲ್ಲ. ಎಲ್ಲೋ ಎಷ್ಟೇ ಕಡೆ ಹೋಗಿರ್ಬೋದು ಅಂತ ಇಲ್ಲಿ ಹುಡ್ಕೊಂಡ್ ಬಂದೆ. ಗೇಟ್ ತೆಗೆದು ನೋಡ್ತೀನಿ, ಚೀಪ್ ಇದೆ. ಅರೆ ಎಷ್ಟೇ ಪೊಲೀಸ್ನವ್ರು ಯಾಕೆ ಬಂದ್ರು ಅಂತ ನಿಮಿಷ ಗಾಬರಿ ಆಗಿ ಹೋಯ್ತು. ಒಳಗೆ ಬಂದೆ, ನೀವು ಸಿಕ್ಕಿದ್ರಿ. ಯಾಕೆ ಸರ್, ಏನಿಗೆ ಪ್ರಾಬ್ಲಮ್? ಎಸ್ ಪೀಟರ್, ಪ್ರಾಬ್ಲಮ್ ಆಗಿದೆ. ಎಸ್ಟೇಟಲ್ಲಿ ಕೊಲೆ ಆಗಿದೆ. ಕೊಲೆ? ಯಾರು ಸರ್? ನನ್ನ ಮಿಸಸ್ ರೋಜಿನ. ಮಿಸ್ಟರ್ ಪೀಟರ್, ಕೊಲೆ ಆಗಿರೋದು ನಿಮ್ಮ ಹೆಂಡತಿ ಅಲ್ಲ, ರೇವತಿ. ಕೊಲೆ ಹೋದ್ರೆ ಅಳೋದ್ರಿಂದ ಏನು ಪ್ರಯೋಜನ ಇಲ್ಲ ಮಿಸ್ಟರ್ ಪೀಟರ್. ಕೊಲೆಗಾರ ಯಾರು ಅಂತ ತಂದು ಹಿಡಿದೇ ಹಿಡಿತಿ. ಆ ಕೊಲೆಗಾರನ ಕಂಡಿಡಕ್ ನಮ್ಮಿಂದ ಹೆಲ್ಪ್ ಬೇಕಿದ್ರೆ ಕೇಳಿ ಸರ್, ನಾ ಇಮಿಡಿಯೇಟ್ ಮಾಡ್ತೀವಿ. ಓಕೆ ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ಕೋಆಪರೇಷನ್ ಮಿಸ್ಟರ್ ಪೀಟರ್. ಈಗ ನಾವು ಕೇಳೋ ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಕೊಟ್ಟರೆ ಸಾಕು. ಹೇಳಿ ಸರ್. ಮಿಸ್ಟರ್ ಪೀಟರ್, ಈ ಎಸ್ಟೇಟ್ ಅಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡಿದ್ದೀರಾ? ನಾನು 20 ವರ್ಷದಿಂದ ಸರ್. ಅಂದಾಗೆ ನಿಮ್ಮ ಯಜಮಾನ ಅಶೋಕಾಗೆ ದೇವರಂತ ಮನುಷ್ಯನು ಸರ್. ರೇವತಿ ಅವನು ತುಂಬಾ ಒಳ್ಳೆಯವರು. ಏಯ್, ನನ್ನ ಹತ್ರ ಆಟಾಡ್ತಾ ಇದ್ಯಾ? ನೀನ್ ಹೆಂಡತಿ ರೋಜಿಗೂ ಅಶೋಕ್ಗೂ ಅನೈತಿಕ ಸಂಬಂಧದ ವಿಷಯ ನಮ್ಗೆ ಗೊತ್ತಿಲ್ಲ ತಿಳ್ಕೊಂಡಿದ್ಯಾ? ರೇವತಿ ನಾನೇ ಕೊಲೆ ಮಾಡೋದು. ನಾನು ರೇವತಿ ಮೇಡಮ್ ಅವ್ರು ನಾನು ಕೊಲೆ ಮಾಡಿಲ್ಲ ಸರ್. ಅಶೋಕ್ ಅವ್ರಿಗೂ ನಾನು ಹೆಂಡತಿ ರೋಜಿಗೂ ಅನೈತಿಕ ಸಂಬಂಧ ಇತ್ತು ಅಂತ ನನಗೆ ಚೆನ್ನಾಗಿ ಗೊತ್ತು ಸರ್. ಆದ್ರೆ ನನ್ನ ಹೆಂಡತಿ ಆತನ ಜೊತೆ ಓಡೋಗ್ಬೇಕು. ದಯವಿಟ್ಟು ನನ್ನ ಹೆಂಡತಿ ಹುಡುಕೊಡಿ ಸರ್. ರೇವತಿ ನೀನೇ ಕೊಲೆ ಮಾಡಿರೋದು ಸರ್. ಈ ದಿವಸ ನಾನು ಹೇಳ್ತೀನಿ, ನಾನು ಹೆಂಡತಿ ಮೇಡಮ್ ಅವ್ರು ಕೊಲೆ ಮಾಡಿಲ್ಲ ಸರ್. ರೇವತಿ ನೀನೇ ಕೊಲೆ ಮಾಡೋದು. ಅಶೋಕ್ಗೂ ರೋಜಿಗೂ ಅನೈತಿಕ ಸಂಬಂಧ ಇತ್ತು ಅನ್ನೋದು ಒಪ್ಪನ ಇದು ಕಾರಣ. ಸರ್ ಪ್ಲೀಸ್ ಬಿಲೀವ್ ಸರ್, ನಾನು ಹೆಂಡತಿ ಮೇಡಮ್ ಅವ್ರು ಕೊಲೆ ಮಾಡಿಲ್ಲ ಸರ್. ಬಿಲೀವ್ ಸರ್ ಪ್ಲೀಸ್. ಸರ್ ಈ ರೀತಿ ಹೇಳಿದ್ರೆ ಭಯಬಿಡಲ್ಲ. ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಲಾಕಪ್ಪ ಪ್ಲಾಟಿ ಎದ್ಬಿಟ್ಟಿದ್ರೆ ಭಯಬಿಡ್ತಾನೆ ರಾಜ್ಕರ್. ಶಂಕರ್, ನಾನು ಇಂಟ್ರಾಗೇಟ್ ಮಾಡಿದ್ದಾಗಿ ಈ ಎಸ್ಟೇಟ್ನಲ್ಲಿ ಉಳಿದಿರೋ ಮುಗಿದ್ರೆ ಆ ಫೋನ್. ಎಸ್ ಸರ್. ಎಲ್ಲ ವಿಷಯ ಮುಖ್ಯವಾದ ಹೇಳ್ಬೇಡ. ಮಧ್ಯರಾತ್ರಿ ಇಲ್ಲೇ ಮುಗಿದ್ರು ಬುದ್ಧಿ, ಬೆಳಗ್ಗೆ ಮುಗಿಸೋಂಗೆ ಆಗ್ಬಿಟ್ಟೈತೆ ಬುದ್ಧಿ. ಸೋಮಯ್ಯ, ಸುಳ್ಳಿಗೆ ಬಗ್ಳಿದ್ರೆ ಸಿಗಾಕ್ಬಿಡ್ತೀವಿ. ಮರ್ಯಾದೆ ಕೇಳು. ಪ್ರತಿದಿನ ರಾತ್ರಿ ಎಸ್ಟೇಟಲ್ಲಿ ಕದ್ದು ಮುಚ್ಚಿ ಯಾಕೆ ಮಾಡ್ತಾ ಇಲ್ಲ? ಬುದ್ಧಿ, ಅಶೋಕಪ್ಪನವ್ರಿಗೂ ಮತ್ತು ರೋಜಮ್ಮವ್ರಿಗೂ ಕೈ ಸಂಬಂಧ ಆಯ್ತು ಬುದ್ಧಿ. ನಮಗೆ ಕಾವು ಕಾಯಕ್ಕೆ ಹಾಕ್ಬಿಟ್ಟು ಹೋಗ್ಬಿಡ್ತಾ ಇದ್ರು ಬುದ್ಧಿ. ನಿನ್ನೆ ರಾತ್ರಿ ಎಲ್ಲಿ ಹೋಗಿದ್ಯೋ? ನಿನ್ನೆ ರಾತ್ರಿ ತುಂಬಾ ನಿದ್ದೆ ಗೊತ್ತಾಯ್ತು ಬುದ್ಧಿ, ಅದಕ್ಕೆ ಮನೆಗೆ ಹೋಗ್ಬಿಟ್ಟೆ ಬುದ್ಧಿ. ನಿಮ್ಗೆ ಕುಡಿಯೋ ಮೆಸೇಜಾ? ಸರ್, ಕೊಲೆಗಾರ ಯಾರು ಅಂತ ಗೊತ್ತಾಯ್ತು. ನಿರ್ಮಲಾ ರೇಖೆಗೆ ಫೋನ್ ಮಾಡಿ ಅಶೋಕ್ ಅವ್ರನ್ನ ಕಟ್ಬೇಡ. ನಿರ್ಮಲಾ ಅಶೋಕ್ ಫೋನ್ ಮಾಡ್ಬೇಡ. ನಿರ್ಮಲಾ ಅಶೋಕ್ಗೆ ಫೋನ್ ಮಾಡಿದ್ದೆ ಬುದ್ಧಿ. ಅಶೋಕ್ ನಿಂತವ್ರು ಅಲ್ಲೇ ಹೋದಂತೆ ಬುದ್ಧಿ. ಅಶೋಕ್ ಹೋಗಿಲ್ಲ. ಹಾಗಾದ್ರೆ ಅಶೋಕ್ ಹೋಗಿ ಏನಾದ್ರು? ಸರ್, ಈಗ ಎಲ್ಲರೂ ಕರೆದು ಮತ್ತೆ ಇಂಟರ್ನೆಟ್ ಮಾಡೋಣ. ವಿಷಯ ಯಾಕೋ ತುಂಬಾ ಅಧಿಕ ಇದೆ. ವೆರಿ ಗುಡ್ ಐಡಿಯಾ. ಅವ್ರನ್ನ ಎತ್ತಾಡ್ತಿದ್ದೀನಿ. ನಾನು ಹ್ಯಾಕ್ ಸರ್ ಕೊಲೆ ಮಾಡ್ಲಿ? ನಾವು ಪ್ರಕಾಶ್, ಪ್ರದೀಪ್, ನೀವಾರೋ ಹೇಳಿದ್ರೆ ನಾನು ರೇವತಿ ಮೇಡಮ್ ಕೊಲೆ ಮಾಡಿಲ್ಲ ಅಂತ. ನೋ ಸೋಮಣ್ಣ, ನೀನಾರು ಹೇಳೋಣ ರೇವತಿ ಅವ್ರನ್ನ ಕೊಲೆ ಮಾಡಿಲ್ಲ ಅಂತ. ರೇವತಿ, ನಾನು ನೀನೇ ಕೊಲೆ ಮಾಡಿರೋದು. ಇಲ್ಲ ಸರ್, ನಾ ಕೊಲೆ ಮಾಡಿಲ್ಲ. ರೇವತಿ ನೀನೇ ಕೊಲೆ ಮಾಡೋದು? ಇಲ್ಲ, ಕೊಲೆ ಮಾಡಿಲ್ಲ. ನೀನೇ ರೇವತಿ ಕೊಲೆ ಮಾಡಿದ್ದು. ಅಯ್ಯೋ, ನಾ ಕೊಲೆ ಮಾಡಿ ರೇವತಿ ಅವ್ರನ್ನಲ್ಲ. ಮತ್ತಾರನ್ನ? ಓದಿಲ್ಲ? ಏನ್ ಆ ವ್ಯಭಿಚಾರ ನಾನೇ ಕೊಲೆ ಮಾಡಿದೆ. ಇವನ ಕಿಲ್ಲ ಡಾಕ್ಟರ್ ಅಶೋಕ್ ನಾನೇ ಕೊಲೆ ಮಾಡಿದೆ. ಐ ಆಮ್ ಸಾರಿ ಮಿಸ್ಟರ್ ಪೀಟರ್. ಪ್ರತಿ ಸರಿ ನಾನು ರೇವತಿ ಕೊಲೆ ಮಾಡಿದ್ರೆ ಟೆಸ್ಟ್ ಮಾಡಿ ಹೇಳಿದಾಗೆಲ್ಲ ನಿಮ್ಮಲ್ಲಿ ಅನುಮಾನ ಮೂಡ್ತಾ ಇತ್ತು. ಅದಕ್ಕೆ ಕಾಟ್ ಮಾಡಿದೆ. ಈಗ ಸಿಕ್ಬಿದ್ದೆ. ಈಗ ಹೇಳು, ಅಶೋಕ್ನ ರೋಜಿನ ಯಾಕೆ ಕೊಲೆ ಮಾಡಿದೆ ಅಂತ ಹೇಳ್ತೀನಿ ಸರ್. ನನ್ನ ಹೆಂಡತಿ ಮೇಲೆ ನನಗೆ ಮೊದಲೇನೋ ಅನುಮಾನ ಆಯ್ತು. ನಾನು ದಿನ ಕುಡಿದು ಲೇಟಾಗಿ ಮನೆಗೆ ಹೋಗ್ತಾ ಇದ್ದೆ. ಆಗ ಅವಳ ಮೈ ಮೇಲೆ ಸೆಂಟಿನ ವಾಸನೆ ಬರ್ತಾ ಇತ್ತು. ಈ ವಾಸನೆ ಏನು ಅಂತ ಕೇಳಿದಾಗ ಅವಳು ನನ್ನ ಹತ್ರ ಸುಳ್ಳು ಹೇಳ್ತಾ ಇತ್ತು. ಒಂದಿನ ನಮ್ಮ ಯಜಮಾನರು ಅಶೋಕ್ ನನ್ನ ಮೈಸೂರಿಗೆ ಹೋಗಿ ಬಾ ಅಂತ ಕಳಿಸಿದ್ರು.
ಅನುಮಾನ ಬಂದು ನಾನು ಅವತ್ತು ಮೈಸೂರಿಗೆ ಹೋಗ್ಲಿಲ್ಲ. ಮನೇಲಿ ಏನಾಗುತ್ತೆ ನೋಡೋಣ ಅಂತ ವಾಪಸ್ ಬಂದು ಅವತ್ತೇನಾಯ್ತು ಅಂದ್ರೆ ನಾನೇ ಕೊಂಡಿದ್ದು ಇದಕ್ಕೆ ಯಾರ ಹುಟ್ಬಿಟ್ರೆ ರೇವತಿ ಮೇಲೆ ಕೊಲೆ ಮಾಡುವಷ್ಟು ಕಟ್ಕ ನಾನಲ್ಲ ಸರ್, ಕಟ್ಕ ನಾನಲ್ಲ. ರೇವತಿ ಅವ್ರನ್ನ ಯಾರು ಕೊಲೆ ಮಾಡಿದ್ದು? ಹೇಳ್ತೀನಿ ಸರ್, ಕೊಲೆಗಾರ ಇಲ್ಲ ಇದ್ದಾನೆ. ಮಾಡಿದೆ ಅದೇ ಒಂದೇ ಒಂದು ಕ್ಲೂ ಬಿಟ್ಬಿಟ್ಟು ಮುಟ್ಟಾಟನ ಮಾಡಿದೆ. ಅದೇನ್ ಗೊತ್ತಾ, ಈ ಚೈನು ಮತ್ತೆ ಲಾಕೆಟ್. ಒಂದೊಂದ್ ಸರಿ ನಾಟಕ ಆಡಿ ನಿಜವಾದ ಕೊಲೆಗಾರನ ಕಂಡಿಡ್ಬೇಕಾಗತ್ತೆ. ಪ್ರಕಾಶ್, ನೀನಲ್ಲ ಕೊಲೆಗಾರ. ದಟ್ ಈಸ್ ಪ್ರದೀಪ್. ನಿಜ ಹೇಳು, ಈ ಯಾಕೆ ತಿಂತಾನೆ? ಟೆಲ್ ಮಿ, ನಿಜ ತಾನೆ? ಟೆಲ್ ಮಿ, ಟೆಲ್ ಮಿ. ರೇವತಿ ನೀನಲ್ಲ ಕೊಲೆ ಮಾಡಿದ್ದು? ಟೆಲ್ ಮಿ. ಎಸ್ ಎಸ್, ನಾನೇ ರೇವತಿನ ಕೊಲೆ ಮಾಡಿದ್ದು, ನಾನೇ ಕೊಲೆ ಮಾಡಿದ್ದು. ಆದ್ರೆ ಅವ್ನು ಕೊಲೆ ಮಾಡ್ಬೇಕು ಅಂತ ನಾನು ಅಶೋಕ್ ಮೇಲೆ ಸೇರ್ ತಿಳ್ಸ್ಕೋಬೇಕಾಗಿತ್ತು. ನಾನು ಸೇರ್ ತಿಳ್ಸ್ಕೋಬೇಕಾಗಿತ್ತು. ಅಶೋಕ್ ಒಬ್ಬ ಗೋಮುಖ ವ್ಯಾಘ್ರ. ಅವನು ಒಂದ್ಸಲ ನನ್ನ ಅಕ್ಕ ಬಲಿಯಾದ್ರು, ಗರ್ಭಿಣಿ ಆದ್ರು, ಆತ್ಮಹತ್ಯೆನೂ ಮಾಡ್ಕೊಂಡು. ಆ ಸೇರ್ ತಿಳ್ಸ್ಕೊಳ್ಳೋಕ್ಕೋಸ್ಕರ ನಾನು ಈ ಹೆಸರು ಮ್ಯಾನೇಜರ್ ಆಗ್ಕೊಂಡೆ. ರೇವತಿ ನನ್ನ ಮನೆಗೆ ಹಾಕೊಂಡೆ. ಅಶೋಕ್ ಮೇಲೆ ಸೇರ್ ತಿಳ್ಸ್ಕೊಬೇಕಂದ್ರೆ ರೇವತಿ ಬಾಳ ಮಾಡಬೇಕು. ಅವ್ನು ನಮ್ಮದಿನ ತಲೆದಾಗಿರ್ಬೇಕು, ಮಾಡಬೇಕು. ಆ ಅವಕಾಶಕ್ಕೋಸ್ಕರ ನಾನು ಕಾಯ್ತಾ. ಆ ಅವಕಾಶನ ರೇವತಿ ತಲೆಗೆ ಮುಗಿಸ್ಕೊಟ್ಲು. ನಿನ್ನೆ ರಾತ್ರಿ ಹೊಡೆದಂಗೆ ಒಂಟಿ ಆಗ್ಬರ ಕೇಳಿದ್ರು. ನಾನು ಹೋದೆ. ಅವ್ರು ಈಗ ನಡೀತಾ ನೋಡ್ರಿ, ನನ್ನ ಪ್ರತಾಪ್ ಜೊತೆ ಮದುವೆ ಮಾಡೋದು ಗ್ಯಾರಂಟಿ. ಬನ್ನಿ, ಇಲ್ಲಿಂದ ದೂರ ಹೊರಟೋಗೋಣ. ಏನ್ ಹೇಳ್ತಾ ಇದ್ದೀರಂತ ನೀನು? ಹೌದು ಪ್ರದೀಪ್, ನೀನ್ ಪ್ರೀತಿ ಮುಂದೆ
ಈ ಆಸ್ತಿ ಅಂತಸ್ತು ಯಾವುದು ಬೇಕಾಗಿಲ್ಲ. ಬನ್ನಿ ದೂರ ಹೊರಟೋಗೋಣ. ಪಾಪ ನನ್ನ ಬಗ್ಗೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ ಅಂತೀನಿ ನೀನು. ಬಟ್ ಐ ಸಾರಿ, ನಿನ್ನ ಆಸೆನ ಈಡೇರಿಸೋ ಸ್ಥಿತಿನಲ್ಲಿ ನಾನಿಲ್ಲ. ಪ್ರದೀಪ್, ಎಸ್ ಮೈ ಡಿಯರ್ ದೇವತೆ, ಇಷ್ಟು ದಿನ ನಾನು ನಿನ್ನ ಪ್ರೀತಿಸೋ ನಾಟಕ ಆಡಿದೆ ಅಷ್ಟೇ. ಪ್ರದೀಪ್, ಏನ್ ಹೇಳ್ತಾ ಇದ್ದೀನಿ ನೀನು? ನಿಂಗೆ ಏನು ಹುಚ್ಚಿಡ್ದಿದ್ಯಾ? ನೆವರ್. ನಿನಗೆ ಇವತ್ತಿನ ಪ್ರೀತಿ ಹುಚ್ಚು ತುಂಬಾ ವರ್ಷಗಳಿಂದಲೇ ನಿಮ್ಮ ಅಣ್ಣಗೂ ಹಿಡಿದಿತ್ತು. ಆ ಹುಚ್ಚು ಸಮರ್ಥವಾಗಿ ಬೆಳೆಸಿಕೊಂಡು ನಡೆದೆಲ್ಲ ಮಕ್ಕಳು ಕೈಬಿಟ್ಟ ನಿಮ್ಮಣ್ಣ ಅವಮಾನ ದುಃಖ ತೆರಲಾರದೆ ಆತ್ಮಹತ್ಯೆ ಮಾಡಿಕೊಂಡು ನನಗೆ ನನ್ನ ಶಾಂತಿ ಸಿಗ್ಬೇಕಾದ್ರೆ ನಾನು ಸರಿ ತಿಳಿಸ್ಕೋಬೇಕಾಗಿತ್ತು. ಅದಕ್ಕೋಸ್ಕರನೇ ಇಲ್ಲಿ ಬಂದೆ ಮ್ಯಾನೇಜರ್ ರೂಪದಲ್ಲಿ. ನಾನು ಸರಿ ತಿಳಿಸ್ಕೋಬೇಕಾದ್ರೆ ನಿಮ್ಮನ್ನ ನಾವು ಬಂದಿರೋ ತಲೆ ತಗ್ಗಿಸ್ಬೇಕಿತ್ತು. ಹಾಗಾಗ್ಬೇಕಾದ್ರೆ ನೀನ್ ಹಾಳಾಗ್ಬೇಕು. ಎಸ್, ನೀ ಹಾಳಾಗ್ಬೇಕು. ಅದಕ್ಕೋಸ್ಕರ ನಾ ಇಲ್ಲಿ ಬಂದಿಲ್ಲ. ಆಕ್ಸಿಡೆಂಟ್. ಆಗ ನಾನು ಪ್ರೀತಿಸಿದ್ದು ಸೋಲಿಲ್ಲ. ಅವ್ರ ಮೂಲಕ ಅಶೋಕ್ ಮೇಲೆ ಸೇರಿ ತಿಳ್ಸ್ಕೊಬೇಕು ಮಾಡಿದೆ ಅಷ್ಟೇ. ಈಗ ಅಶೋಕೆ ಬದುಕಿಲ್ಲ ಅಂದಮೇಲೆ ನಮ್ಮ ಆಡಿದ್ದು ಮೀನಿಂಗ್ಲೆಸ್. ಆ ವೇಷ ದ್ವೇಷ ಸೇರಿಸ್ಕೊಂಡು ಇಷ್ಟು ಕೆಲ ಕಾರಣ ಆಯಿತು. ಅದೇನೇ ಆದರೂ ಸಹ ಮಿಸ್ಟರ್ ಪೀಟರ್ ಮತ್ತೆ ಮಿಸ್ಟರ್ ಪ್ರದೀಪ್, ಯು ಬೋತ್ ಆರ್ ಅಂಡರ್ ಅರೆಸ್ಟ್.